के साथ, दिल के साथ, हाँ दिल के साथ। अरे नई है दुनिया, नई है खुशियाँ, नई नई तेरी बुनियाद। जहाँ चले तू एक कदम, चले दो कदम, हम तेरे साथ, हाँ तेरे साथ, हाँ तेरे साथ, हाँ तेरे साथ। तेरी मंजिल के है हम सफर, हम है मोदी केयर, मोदी केयर, मोदी केयर। हम है मोदी केयर, मोदी केयर, मोदी केयर। अनगिनत सपने आशाएं, बिन बंदिश बिन सीमाएं, चाहे जो हालात बने हम साथ खड़े हैं हम साए। कदम मिलाकर चलने को हम जान हथेली पर लाए, जान हथेली पर लाए, हाँ जान हथेली पर लाए। ओ तेरी उम्मीद, ओ तेरी उम्मीद, तेरी उम्मीद से बढ़कर हम है मोदी केयर, मोदी केयर, मोदी केयर। हम है मोदी केयर, मोदी केयर, मोदी केयर। दिल से दिल का बंधन है, ताल से ताल का संगम है। जीतेंगे बाजी ये इरादों में दमखम है। हसरत से बढ़कर मोदी केयर है, चाहत से बढ़कर मोदी केयर है, जुनून से बढ़कर मोदी केयर है, सपनों से बढ़कर मोदी केयर है, परवानों से बढ़कर हम है मोदी केयर, मोदी केयर, मोदी केयर। हम है मोदी केयर, मोदी केयर, मोदी केयर। ನಮಸ್ಕಾರ, ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಎಸ್, ಇವತ್ತು ಟ್ಯೂಸ್ಡೇ ಆಗಿದೆ. ಸೊ ಎವ್ರಿ ಟ್ಯೂಸ್ಡೇ ನಾವು ಮಾತಾಡೋದು ಸ್ಪೆಷಲಿ ಬ್ಯೂಟಿ ರಿಲೇಟೆಡ್ ಪ್ರಾಡಕ್ಟ್ಸ್ ಟ್ರೈನಿಂಗ್ ಬಗ್ಗೆ. ಸೊ ಮತ್ತೊಮ್ಮೆ ನಾನು ಬಲ್ಕೀಸ್ ಸಾರಾ ರೀಜನಲ್ ಟ್ರೈನರ್ ಫಸ್ಟ್ ಸೌತ್ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ನಮ್ಮ ಆಜಾದಿ ಕಿ ಪಾಠಶಾಲಾ ಟ್ಯೂಸ್ಡೇ ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ. ಸೊ ಇವತ್ತಿನ ಈ ಸೆಷನ್ ಅಲ್ಲಿ ಟ್ಯೂಸ್ಡೇ ಸ್ಪೆಷಲ್ ಅಲ್ಲಿ ಬ್ಯೂಟಿ ರಿಲೇಟೆಡ್ ಟಾಪಿಕ್ ಅಲ್ಲಿ ನಾನು ನಿಮ್ಗೋಸ್ಕರ ತಗೊಂಡ್ ಬಂದಿರೋದು ಪ್ರೀಮಿಯಂ ರೇಂಜ್ ಆಫ್ ಪ್ರೊಡಕ್ಟ್ಸ್ ಬಗ್ಗೆ, ಪ್ರೀಮಿಯಂ ರೇಂಜ್ ಆಫ್ ಪ್ರೊಡಕ್ಟ್ಸ್ ರಿಲೇಟೆಡ್ ಟ್ರೈನಿಂಗ್ ಬಗ್ಗೆ. ಸೊ ಯಾವ ತರಹ ಪ್ರೀಮಿಯಂ ರೇಂಜ್ ಆಫ್ ಪ್ರೊಡಕ್ಟ್ಸ್ ಅಲ್ಲಿ ನಮ್ಮ ಸ್ಪೆಷಲಿ ಏಜ್ ರಿಡಿಫೈನಿಂಗ್ ರೇಂಜ್ ಅಂತ ಏನ್ ಕ್ಯಾಟಗರಿ ಇದೆ, ಸೊ ಈ ಪ್ರಾಡಕ್ಟ್ಸ್ ಬಗ್ಗೆ ನಾವು ಮಾತಾಡೋಣ. ಸೊ ನೀವೆಲ್ಲರೂ ರೆಡಿ ಇದ್ರೆ ಸೊ ಫಟಾಫಟ್ ಎಸ್ ಅಂತ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇದೀನಿ ನಮ್ಮ ಲೈವ್ ಅಲ್ಲಿ ಜಾಯಿನ್ ಆಗಿರುವಂತಹ ಆಲ್ ದ ಪಾರ್ಟಿಸಿಪೆಂಟ್ಸ್ಗೆ. ಸೊ ವೆಲ್ಕಮ್ ಎವ್ರಿ ಒನ್ ಫಾರ್ ಅವರ್ ಟ್ಯೂಸ್ಡೇ ಸ್ಪೆಷಲ್ ಪ್ರೋಗ್ರಾಮ್. ಸೊ ಕೆಲವೇ ಒಂದ್ ನಿಮಿಷಗಳಲ್ಲಿ ನಾನು ಸ್ಕ್ರೀನ್ ಅನ್ನು ಶೇರ್ ಮಾಡ್ತಾ ಸೊ ಟ್ರೈನಿಂಗ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ನೀವೆಲ್ಲರೂ ಆಕ್ಟಿವ್ ಆಗಿರ್ಬೇಕು. ಅದೇ ತರಹ ಎಷ್ಟು ಜನ ನೀವು ನಮ್ಮ ಈ ಪ್ರೀಮಿಯಂ ರೇಂಜ್ ಆಫ್ ಪ್ರೊಡಕ್ಟ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ ರೆಗ್ಯುಲರ್ ಬೇಸಿಸ್ ಮೇಲೆ, ಅದು ಕೂಡ ಮೆನ್ಷನ್ ಮಾಡಿ. ಸೊ ದಟ್ ಈಸಿ ಐಡೆಂಟಿಫಿಕೇಶನ್ ಆಗುತ್ತೆ ನನ್ಗೆ ಯಾವ ತರಹ ಪ್ರಾಬ್ಲಮ್ಗೋಸ್ಕರ ಈ ಪ್ರಾಡಕ್ಟ್ಸ್ ರೇಂಜ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ. ಅಂಡ್ ಆಲ್ರೆಡಿ ಯಾರ್ಯಾರು ಹೊಸದಾಗಿ ಬಂದಿದ್ದಾರೆ ಸೊ ಅವ್ರಿಗೋಸ್ಕರ ಕೂಡ ಸ್ವಲ್ಪ ನಾಲೆಜ್ ಸಿಗುತ್ತೆ, ಅವ್ರಿಗೆ ಕೂಡ ಸ್ವಲ್ಪ ಕನ್ವೀನಿಯಂಟ್ ಆಗುತ್ತೆ. ಸೊ ನಮ್ಮ ಪ್ರಾಡಕ್ಟ್ ರಿಲೇಟೆಡ್ ರಿಸಲ್ಟ್ಸ್ ಯಾವ ತರಹ ಇದೆ ಅಂತ ಸೊ ನೀವೆಲ್ಲರೂ ನಿಮ್ಮ ಟೆಸ್ಟಿಮೋನೀಸ್ ಗಳನ್ನು ಶೇರ್ ಮಾಡಿದ್ದಾಗ. ಸೊ ಮೀನ್ ವೈಲ್ ನಾನು ಸ್ಕ್ರೀನ್ ಅನ್ನು ಶೇರ್ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ಶೇರ್ ಮಾಡಿ ನಿಮ್ಮ ರಿಸಲ್ಟ್ಸ್ ಅನ್ನು, ಸ್ಪೆಷಲಿ ವಿತ್ ಪ್ರೀಮಿಯಂ ರೇಂಜ್ ಆಫ್ ಪ್ರೊಡಕ್ಟ್ಸ್ ರಿಲೇಟೆಡ್ ಟೆಸ್ಟಿಮೋನೀಸ್. ಸೊ ಐ ಹೋಪ್ ಸೊ ನಿಮ್ಗೆ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಇವತ್ತಿನ ಈ ಸೆಷನ್ ಯಾವ ತರಹ ಇದೆ ಅಂತ, ರೈಟ್? ಸೊ ವೆಲ್ಕಮ್ ಅಗೇನ್ ಎವ್ರಿ ಒನ್ ಫಾರ್ ಅರ್ಬನ್ ಕಲರ್ ಲಂಡನ್ ಏಜ್ ರಿಡಿಫೈನಿಂಗ್ ಸ್ಕಿನ್ ಕೇರ್ ಪ್ರೊಡಕ್ಟ್ಸ್ ಟ್ರೈನಿಂಗ್. ಸೊ ಸ್ನೇಹಿತರೆ, ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಈ ಸ್ಪೆಷಲ್ ಪ್ರೀಮಿಯಂ ರೇಂಜ್ ಆಫ್ ಪ್ರೊಡಕ್ಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಬಟ್ ಯಾವ ತರ ಡಿಫ್ರೆನ್ಸ್ ಇರೋ ತಗೊಂಡ್ ಬರ್ತಾ ಇದೆ ಅಂತಪ್ಪ ಅಂದ್ರೆ ಸೊ ಸ್ಕ್ರೀನ್ ಮೇಲೆನೆ ಒಂದು ಟ್ಯಾಗ್ ಲೈನ್ ಮುಖಾಂತರ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಯಾವ ತರಪ್ಪ ಅಂದ್ರೆ ಪಾಸ್ ಟೈಮ್ ಅಂಡ್ ಟ್ರಾನ್ಸ್ಫಾರ್ಮ್ ಯೋರ್ ಸ್ಕಿನ್. ಪಾಸ್ ಟೈಮ್ ಅಂತ ಹೇಳಿದ ತಕ್ಷಣ ನಾವು ಟೈಮ್ ಅನ್ನು ಪಾಸ್ ಮಾಡ್ತಾ ಇರೋದು, ಯಾವ ಟೈಮ್ ಅನ್ನು ಪಾಸ್ ಮಾಡ್ತಾ ಇರೋದು? ನಮ್ಮ ಸ್ಕಿನ್ ನಲ್ಲಿ ಆಗ್ತಾ ಇರುವಂತಹ ಏಜಿಂಗ್. ಅಕಾರ್ಡಿಂಗ್ ಟು ದ ನಮ್ಮ ಏಜ್, ನಮ್ಮ ಸ್ಕಿನ್ ನಲ್ಲಿ ಏಜಿಂಗ್ ಪ್ರಾಸೆಸ್ ಶುರು ಆಗ್ತಾ ಇದೆ, ಏಜಿಂಗ್ ಟೈಮ್ ಶುರು ಆಗುತ್ತೆ.
ಕರೆಕ್ಟ್ ಅಲ್ವಾ? ಸೊ ಈ ಏಜಿಂಗ್ ಆಗ್ತಾ ಇರುವಂತಹ ಟೈಮ್ ಅನ್ನು ನಾವು ಅಲ್ಲಿ ಪಾಸ್ ಬಟನ್ ಹಾಕ್ತಾ ಇರೋದು. ಅಂಡ್ ದೆನ್ ಏನ್ ಮಾಡ್ತಾ ಇದೀವಿ, ಟ್ರಾನ್ಸ್ಫಾರ್ಮ್ ಯುವರ್ ಸ್ಕಿನ್, ನಮ್ಮ ಸ್ಕಿನ್ ಅನ್ನು ನಾವು ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದೀವಿ, ಯಂಗರ್ ಲುಕಿಂಗ್ ಸ್ಕಿನ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇರೋದು. ಸೊ ಅದಕ್ಕಾಗಿ ಸ್ಪೆಷಲಿ ಯಾರ್ಯಾರ ಸ್ಕಿನ್ ಅಲ್ಲಿ ಏಜಿಂಗ್ ಅಂತ ಪ್ರಾಸೆಸ್ ಶುರು ಆಗಿದೆ, ಸೊ ಅವ್ರಿಗೆ ಸ್ಪೆಷಲಿ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ ಇದು. ಸೊ ರೆಗ್ಯುಲರ್ಲಿ ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ ಆಗಿ ಅವ್ರ ಸ್ಕಿನ್ ಅಲ್ಲಿ ನೀವು ನೋಟಿಸ್ ಮಾಡಿರ್ಬಹುದು, ನೀವೆಲ್ಲರೂ ನೋಟಿಸ್ ಮಾಡಿರ್ಬಹುದು, ನಿಮ್ಮ ಸ್ಕಿನ್ ಅಲ್ಲಿ ಲಾಟ್ ಆಫ್ ಚೇಂಜಸ್ ಬರ್ತಾ ಇರುತ್ತೆ, ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇರುತ್ತೆ. ಬಟ್ ಏನಪ್ಪಾ ಅಂದ್ರೆ ಯಾವುದೇ ತರಹದ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡಬಹುದು ನಾವು, ಬಟ್ ನಮ್ಮ ಸ್ವಲ್ಪ ಎಫರ್ಟ್ಸ್ ಬೇಕಾಗಿರುತ್ತೆ. ಎಫರ್ಟ್ಸ್ ಇಲ್ದಂಗೆ ಸೊ ನಮ್ಮ ಸ್ಕಿನ್ ಮೇಲೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರಲ್ಲ, ಅಂಡ್ ನಮ್ಮ ಸ್ಕಿನ್ ಮೇಲೆ ಗ್ಲೋಯಿಂಗ್ ಎಫೆಕ್ಟ್ ಕೂಡ ಬರಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ನಿಮ್ಮ ಎಫರ್ಟ್ಸ್ ಬೇಕಾಗಿರುತ್ತೆ. ರೆಗ್ಯುಲರ್ ಬೇಸಿಸ್ ಮೇಲೆ ಸ್ವಲ್ಪ ಮಾರ್ನಿಂಗ್ 5 ನಿಮಿಷ, ಸಾಯಂಕಾಲ 5 ನಿಮಿಷ ನೀವು ಡೆಡಿಕೇಟ್ ಮಾಡಿದ್ರೆ ನಿಮ್ದೇ ಆದಂತಹ ಸ್ಕಿನ್ಗೋಸ್ಕರ ಡೆಫಿನೆಟ್ ಆಗಿ ಲಾಟ್ ಆಫ್ ಚೇಂಜಸ್ ಅನ್ನು ನೀವು ನಿಮ್ಮ ಸ್ಕಿನ್ ಅಲ್ಲಿ ತಗೊಂಡ್ಬರಬಹುದು. ಸೊ ಯಾವುದೇ ಸಿಚುವೇಶನ್ ಅಲ್ಲಿ ಯಾವುದೇ ತರಹದ ನಿಮ್ಮ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಲ್ಲಿ ಇರ್ಲಿ, ಸ್ವಲ್ಪ ನಿಮ್ಮ ಎಫರ್ಟ್ ಬೇಕಾಗಿರುತ್ತೆ, ಸ್ವಲ್ಪ ಪೇಷನ್ಸ್, ತಾಳ್ಮೆ ಕೂಡ. ಯಾಕಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಇನ್ಸ್ಟೆಂಟ್ ಆಗಿ ಸೊ ನಮ್ಮ ಸ್ಕಿನ್ ಅಲ್ಲಿ 1-2 ದಿನದಲ್ಲಿ ಅಥವಾ 15 ಡೇಸ್ ಅಲ್ಲಿ ರಿಸಲ್ಟ್ ಬರುವಂತಹ ಕ್ಯಾಟಗರಿ ಅಲ್ಲ. ಯಾಕಂದ್ರೆ ಸ್ಪೆಷಲಿ ನಾವು ಇಲ್ಲಿ ಕೆಮಿಕಲ್ ರಿಲೇಟೆಡ್ ಇಂಗ್ರೀಡಿಯೆಂಟ್ಸ್ ಅನ್ನು ಅವಾಯ್ಡ್ ಮಾಡಿರೋದು ಆದಷ್ಟು. ಸೊ ನ್ಯಾಚುರಲ್ ಬೇಸ್ ಇರೋದ್ರಿಂದ ಸೊ ಪ್ರಾಸೆಸಿಂಗ್ ಕೂಡ ನ್ಯಾಚುರಲ್ ಆಗಿ ಇನಿಶಿಯೇಟ್ ಆಗುತ್ತೆ ನಮ್ಮ ಸ್ಕಿನ್ ಅಲ್ಲಿ. ಸೊ ಆಮೇಲೆ ರಿಸಲ್ಟ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಾಗಿ ಸೊ ನೀವು ಟೆನ್ಷನ್ ತಗೊಳ್ದಂಗೆ ಸೊ ಸ್ವಲ್ಪ ತಾಳ್ಮೆಯಿಂದ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡಿ, ಅಂಡ್ ಇಂಟರ್ನಲ್ ಸಪ್ಲಿಮೆಂಟ್ ಜೊತೆ ಸೊ ಪ್ರಾಡಕ್ಟ್ ರಿಸಲ್ಟ್ ನೋಡಿ ಯಾವ ತರಹ ಬರುತ್ತೆ ಅಂತ. ಸೊ ಬನ್ನಿ ನೋಡೋಣ ಯಾವ ತರಹ ಇದೆ ಈ ಪ್ರಾಡಕ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಅಂತ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ನಮ್ಮ ಸ್ಕಿನ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ತಗೊಳ್ಳೋಣ, ಯಾವ ತರ ನಮ್ಮ ಸ್ಕಿನ್ ಕಾಣಿಸುತ್ತೆ ಅಂತ. ಸೊ ನಮ್ಮ ಸ್ಕಿನ್ ಬಗ್ಗೆ ಹೇಳ್ಬೇಕಂದ್ರೆ ಬೇಸಿಕಲಿ ಎಲ್ಲರಿಗೂ ಗೊತ್ತಿದೆ ಆಲ್ರೆಡಿ, ಬಟ್ ಯಾರು ಹೊಸದಾಗಿ ಬಂದಿದ್ದಾರೆ ಅವ್ರಿಗೋಸ್ಕರ ಸ್ವಲ್ಪ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ನಮ್ಮ ಸ್ಕಿನ್ 3 ಲೇಯರ್ಸ್ ಇಂದ ಫಾರ್ಮ್ ಆಗಿರುತ್ತೆ. ಸೊ ಫಸ್ಟ್ ಹೊರಗಡೆ ಕಾಣಿಸ್ತಾ ಇರುವಂತಹ ಲೇಯರ್ಗೆ ನಾವು ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಸ್ಪೆಷಲಿ ನಮ್ಮ ಸ್ಕಿನ್ ಕಲರ್ ಇರಬಹುದು ಅಥವಾ ಡೆಡ್ ಸ್ಕಿನ್ ಸೆಲ್ಸ್ ಇರಬಹುದು, ಸೊ ಎಲ್ಲ ನಮ್ಗೆ ಕಾಣಿಸೋದು ಸ್ಪೆಷಲಿ ನಮ್ಮ ಎಪಿಡರ್ಮಿಸ್ ಲೇಯರ್ ಆಫ್ ಸ್ಕಿನ್ ಅಲ್ಲಿ, ರೈಟ್? ಸೊ ಅದ್ರ ಕೆಳಗಡೆ ಏನಪ್ಪಾ ಅಂದ್ರೆ, ಸೊ ನೆಕ್ಸ್ಟ್ ಸೆಕೆಂಡ್ ಲೇಯರ್ ಆಫ್ ಸ್ಕಿನ್ ಗೆ ನಾವು ಡರ್ಮೀಸ್ ಅಂತ ಹೇಳ್ತೀವಿ. ಡರ್ಮೀಸ್ ಲೇಯರ್ ಅಲ್ಲಿ ಲಾಟ್ ಆಫ್ ನಮ್ಮ ಸ್ಕಿನ್ ಸೆಲ್ಸ್ ಇರುತ್ತೆ, ಟಿಶ್ಯೂಸ್ ಗಳು ಇರುತ್ತೆ, ಅಂಡ್ ನಮ್ಮ ಸ್ಕಿನ್ ಅಲ್ಲಿ ಬೇಕಾಗಿರುವಂತಹ ಪ್ರೋಟೀನ್ಸ್ ಗಳು ಲೈಕ್ ಕೊಲಾಜನ್ ಇರಬಹುದು, ಎಲಾಸ್ಟಿನ್ ಇರಬಹುದು, ನಮ್ಮ ಹೇರ್ ಗ್ರೋತ್ ಇರಬಹುದು, ಸ್ಕಿನ್ ನಲ್ಲಿ ಆಗ್ತಾ ಇರುವಂತಹ ಹೇರ್ ಗ್ರೋತ್ ಇರಬಹುದು, ಸ್ವೆಟ್ ಗ್ಲ್ಯಾಂಡ್ ಇರಬಹುದು. ಸೊ ಈಚ್ ಅಂಡ್ ಎವ್ರಿಥಿಂಗ್, ಆಲ್ ದ ಪ್ರಾಸೆಸಿಂಗ್ ನಮ್ಮ ಸೆಕೆಂಡ್ ಲೇಯರ್ ಅಲ್ಲಿ ಆಗೋದು ಸ್ಕಿನ್. ಸೊ ಅದಕ್ಕೆ ನಾವು ಡರ್ಮೀಸ್ ಅಂತ ಹೇಳ್ತೀವಿ. ಸೊ ಈ ಸ್ಕಿನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ, ಫಸ್ಟ್ ಲೇಯರ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡಿ, ಎಪಿಡರ್ಮಿಸ್ ಲೇಯರ್ ಅಲ್ಲಿ ನಮ್ಮ ಸ್ಕಿನ್ ಸೆಲ್ಸ್ ಯಾವ ತರ ತುಂಬಾ ಚೆನ್ನಾಗಿ ಟೈಟ್ ಆಗಿ ಸ್ಟಾಕ್ ಆಗಿದೆ. ಸೊ ಟೈಟ್ ಆಗಿ ಈ ತರ ಅರೇಂಜ್ಮೆಂಟ್ ಇದೆ ನಮ್ಮ ಸೆಲ್ಸ್. ಸೊ ಅದೇ ತರ ಸೆಕೆಂಡ್ ಲೇಯರ್ ಬಗ್ಗೆ ಕೂಡ ನೋಡಿದ್ರೆ ಕೂಡ ನೋಡಿ, ಯಂಗರ್ ಲುಕಿಂಗ್ ಸ್ಕಿನ್ ಇದು. ಸೊ ಇದು ಗ್ರೀನ್ ಕಲರ್ ಅಲ್ಲಿ ಇರುವಂತಹ ಇದು ಎಲಾಸ್ಟಿನ್, ಸೊ ಬ್ರೌನ್ ಕಲರ್ ಅಲ್ಲಿ ಇರುವಂತಹ ಕೊಲಾಜನ್, ಅಂಡ್ ಇದು ಬ್ಲೂ ಕಲರ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ ಅದಕ್ಕೆ ನಾವು ಹೈಲುರಾನಿಕ್ ಆಸಿಡ್, ವಾಟರ್ ಕಂಟೆಂಟ್, ಮಾಯಿಶ್ಚರ್ ಕಂಟೆಂಟ್ ಅಂತ ಹೇಳ್ತೀವಿ. ಸೊ ನ್ಯಾಚುರಲ್ ಆಗಿ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಸೊ ಅದಕ್ಕಾಗಿ ನಮ್ಮ ಸ್ಕಿನ್ ಕೂಡ ಟೀನೇಜ್ ಏಜ್ ಅಲ್ಲಿ, ಯಂಗ್ ಏಜ್ ಅಲ್ಲಿ ತುಂಬಾ ಚೆನ್ನಾಗಿ ಈ ತರ ಹೆಲ್ದಿಯಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದೇ ತರ ಕೆಳಗಡೆ ಇರುವಂತಹ ಮೋಸ್ಟ್ ಡೀಪರ್ ಲೇಯರ್ ಅಥವಾ ಮೋಸ್ಟ್ ಇನ್ನರ್ ಲೇಯರ್ ಅಂತಾನು ಹೇಳ್ಬಹುದು, ಅದಕ್ಕೆ ನಾವು ಹೈಪೋಡರ್ಮಿಸ್ ಅಥವಾ ಸಬ್ಕ್ಯುಟೇನಿಯಸ್ ಲೇಯರ್ ಅಂತಾನು ಹೇಳ್ತೀವಿ. ಸೊ ಈ ಲೇಯರ್ ಅಲ್ಲಿ ಸ್ಪೆಷಲಿ ನಮ್ಮ ಸ್ಕಿನ್ ಫ್ಯಾಟ್ ಸೆಲ್ಸ್ ಇರುತ್ತೆ. ಈ ಫ್ಯಾಟ್ ಸೆಲ್ಸ್ ಇಂದ ನಮ್ಮ ಸ್ಕಿನ್ ಗೆ ಒಂದು ಕುಶನಿಂಗ್ ಎಫೆಕ್ಟ್ ಸಿಗುತ್ತೆ, ಕುಶನ್ ತರ ಒಂದು ಸಪೋರ್ಟ್ ಸಿಗುತ್ತೆ ನಮ್ಮ ಸ್ಕಿನ್ ಗೆ, ರೈಟ್? ಸೊ ಈ ತರ 3 ಲೇಯರ್ಸ್ ಇಂದ ಬೇಸಿಕಲಿ ನಮ್ಮ ಸ್ಕಿನ್ ಫಾರ್ಮ್ ಆಗಿರುತ್ತೆ. ಅಂಡ್ ಯಂಗರ್ ಲುಕಿಂಗ್ ಸ್ಕಿನ್ ಈ ತರ ಹೆಲ್ದಿಯಾಗಿ ನಮ್ಮ ಸ್ಕಿನ್ ಕಾಣಿಸ್ತಾ ಇರುತ್ತೆ. ಸೊ ಅದೇ ತರ ನಾವು ಕಂಪೇರ್ ಮಾಡಿ ನೋಡಿದಾಗ ನಮ್ಮ ಸ್ಕಿನ್ ಅಲ್ಲಿ ಏಜಿಂಗ್ ಶುರು ಆಗ್ತಾ ಇರುತ್ತೆ ನೋಡಿ. ಸೊ ಏಜಿಂಗ್ ಆಗ್ತಾ ಆಗ್ತಾ ನಮ್ಮ ಸ್ಕಿನ್ ಅಲ್ಲಿ ಕೂಡ ಲಾಟ್ ಆಫ್ ಚೇಂಜಸ್ ಆಗ್ತಾ ಇರುತ್ತೆ ಡ್ಯೂ ಟು ಸೋ ಮೆನಿ ರೀಸನ್ಸ್. ಸೊ ರೀಸನ್ಸ್ ಬಗ್ಗೆ ಕೂಡ ನಾವು ಮಾತಾಡೋಣ, ಯಾವ ರೀಸನ್ಸ್ ಇಂದ ಅಂತ. ಸೊ ಏಜಿಂಗ್ ಆಗ್ತಾ ಇರುವಂತಹ ಸ್ಕಿನ್ ಅಲ್ಲಿ ಏನಪ್ಪಾ ಆಗ್ತಾ ಇರುತ್ತೆ ಅಂದ್ರೆ, ಸೊ ನೋಡಿ ಇಲ್ಲೇ ಅಬ್ಸರ್ವ್ ಮಾಡಿ ನೋಡಿ, ಸೊ ಯಾವ ತರಹ ಇಲ್ಲಿ ಗ್ಯಾಪ್ ಕ್ರಿಯೇಟ್ ಆಗಿದೆ ಎಪಿಡರ್ಮಲ್ ಲೇಯರ್ ಅಲ್ಲಿ. ಸೊ ಈ ಗ್ಯಾಪ್ ಕ್ರಿಯೇಟ್ ಆಗ್ತಾ ಇರೋದ್ರಿಂದ, ಸೊ ಇದು ಯಾವ ತರ ಗ್ಯಾಪ್ ಕ್ರಿಯೇಟ್ ಆಗ್ತಾ ಇದೆಯಪ್ಪ ಅಂದ್ರೆ, ಸೊ ಡ್ಯೂ ಟು ದ ಲ್ಯಾಕ್ ಆಫ್ ನ್ಯೂ ಸೆಲ್ಸ್, ಇಲ್ಲಿ ನ್ಯೂ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಗ್ಯಾಪ್ ಕ್ರಿಯೇಟ್ ಆಗ್ತಾ ಇದೆ. ಗ್ಯಾಪ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ನಮ್ಮ ಸ್ಕಿನ್ ನಲ್ಲಿ ಫೈನ್ ಲೈನ್ಸ್ ಫಾರ್ಮ್ ಆಗ್ತಾ ಇರೋದು, ರಿಂಕಲ್ಸ್ ಫಾರ್ಮ್ ಆಗ್ತಾ ಇರೋದು. ಸೊ ಅದೇ ತರ ಸೆಕೆಂಡ್ ಲೇಯರ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿ ನೋಡಿದಾಗ, ಸೊ ನೋಡಿ ಇಲ್ಲಿ ಹೈಲುರಾನಿಕ್ ಆಸಿಡ್ ಕೂಡ ತುಂಬಾ ಕಡಿಮೆ ಇದೆ. ಸೊ ಎಲಾಸ್ಟಿನ್ ಫೈಬರ್ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗಿದೆ.
ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಸೊ ಕೊಲಾಜನ್ ಕೂಡ ನೋಡಿ ಸರಿಯಾಗಿ ಇಲ್ಲ, ಅದು ಫೈಬ್ರಸ್ ಪ್ರೋಟೀನ್ ಅಂತ ಹೇಳ್ತೀವಿ ನಮ್ಮ ಸ್ಕಿನ್ ನಲ್ಲಿ ಒಂದು ಫರ್ಮ್ನೆಸ್ ತಗೊಂಡ್ಬರಕ್ಕೆ. ಸೊ ಇದು ಕೂಡ ಸರಿಯಾಗಿ ಇಲ್ಲ, ಇದು ಕೂಡ ಬ್ರೇಕ್ ಡೌನ್ ಆಗಿದೆ. ಸೊ ಅದೇ ತರ ಫ್ಯಾಟ್ ಸೆಲ್ಸ್ ಕೂಡ ಕೆಲವೊಂದು ಲೂಸ್ ಆಗ್ಬಿಟ್ಟಿದೆ. ಸೊ ಅದಕ್ಕಾಗಿ ನಮ್ಮ ಓವರ್ ಆಲ್ ಸ್ಕಿನ್ ಲೂಸ್ ಆಗ್ತಾ ಇರುತ್ತೆ ಅಂಡ್ ನಮ್ಮ ಸ್ಕಿನ್ ನಲ್ಲಿ ಏಜಿಂಗ್ ಪ್ರಾಸೆಸ್ ಶುರು ಆಗ್ತಾ ಫೈನ್ ಲೈನ್ಸ್ ಫಾರ್ಮ್ ಆಗ್ತಾ ರಿಂಕಲ್ಸ್ ತುಂಬಾ ಡೀಪ್ ಆಗಿ ಕಾಣಿಸೋದು ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಆಗ್ತಾ ನಮ್ಮ ಸ್ಕಿನ್ ನಲ್ಲಿ ಓವರ್ ಆಲ್ ಎಕ್ಸ್ಟರ್ನಲ್ ಏನೇನ್ ನೋಟಿಸ್ ಮಾಡ್ತೀರಪ್ಪ ಅಂದ್ರೆ, ಸೊ ಡೆಫಿನೆಟ್ ಆಗಿ ಪೋರ್ಸ್ ತುಂಬಾ ಬಿಗ್ ಆಗಿ ಕಾಣಿಸ್ತಾ ಇರುತ್ತೆ ನಮ್ಮ ಸ್ಕಿನ್ ಮೇಲೆ. ಎಕ್ಸ್ಟರ್ನಲ್ ಸ್ಕಿನ್ ಮೇಲೆ ಪೋರ್ಸ್ ಗಳು ಒಬ್ಬೊಬ್ಬರಿಗೆ ನೀವು ನೋಡಬಹುದು, ತುಂಬಾ ಡೀಪ್ ಆಗಿ ಪೋರ್ಸ್ ಕಾಣ್ತಾ ಇರುತ್ತೆ, ಹೋಲ್ಸ್ ತರ. ಅಂಡ್ ಡೆಡ್ ಸ್ಕಿನ್ ತುಂಬಾ ಲೈಕ್ ಕಾಣಿಸ್ತಾ ಇರುತ್ತೆ. ಸೊ ಲಾಟ್ ಆಫ್ ಪ್ರಾಬ್ಲಮೆಟಿಕ್ ಹೈಪರ್ ಪಿಗ್ಮೆಂಟೇಶನ್ ಹಾಗೆ ಕೂಡ ಆಗ್ತಾ ಇರುತ್ತೆ. ಸೊ ಅಗೇನ್ ಲ್ಯಾಕ್ ಆಫ್ ಹೈಲುರಾನಿಕ್ ಆಸಿಡ್ ಇಂದ ಇರಬಹುದು, ಎಲಾಸ್ಟಿನ್ ಫೈಬರ್, ಕೊಲಾಜನ್ ಫೈಬರ್ ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮ ಸ್ಕಿನ್ ಸೆಲ್ಸ್ ಕೂಡ ಡಿಸ್ಕಲರೇಷನ್ ಶುರು ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಪಿಗ್ಮೆಂಟೇಶನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಯಾವುದೇ ತರಹದ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇರಲ್ಲ ನಮ್ಮ ಸ್ಕಿನ್ಗೆ, ಯಾಕಂದ್ರೆ ಅದರಲ್ಲಿ ರೆಸಿಸ್ಟೆನ್ಸ್ ಕೆಪಾಸಿಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ ನಮ್ಮ ಸ್ಕಿನ್ ನಲ್ಲಿ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಸೆಲ್ ರಿನ್ಯೂವಲ್ ಪ್ರಾಸೆಸ್ ಏನಾಗ್ತಾ ಇರುತ್ತೆ, ಸೊ ನ್ಯೂ ಸೆಲ್ಸ್ ಫಾರ್ಮ್ ಆಗಿರುವಂತಹ ಪ್ರಾಸೆಸ್ ಏನಿರುತ್ತೆ ಅದು ಕೂಡ ಕಂಪ್ಲೀಟ್ ಆಗಿ ಡಿಕ್ಲೈನ್ ಆಗುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಮಾಯಿಶ್ಚರ್ ಕಡಿಮೆ ಆಗ್ತಾ, ಕೊಲಾಜನ್, ಎಲಾಸ್ಟಿನ್ ಫೈಬರ್ ಕಡಿಮೆಯಾಗಿ ಪ್ರೊಡ್ಯೂಸ್ ಆಗ್ತಾ, ಸೊ ಸೆಲ್ ರಿನ್ಯೂವಲ್ ಡಿಕ್ಲೈನ್ ಆಗ್ತಾ, ಸೊ ಕಂಪ್ಲೀಟ್ ಆಗಿ ನಮ್ಮ DNA ಕೂಡ ಇಂಟರ್ನಲಿ ಡ್ಯಾಮೇಜ್ ಆಗ್ತಾ, ಸೊ ಈ ತರ ಏಜಿಂಗ್ ಪ್ರಾಸೆಸ್ ತುಂಬಾ ಡೀಪ್ ಆಗಿ ನಮ್ಮ ಸ್ಕಿನ್ ಮೇಲೆ ಸ್ಟಾರ್ಟ್ ಆಗುತ್ತೆ. ಈ ತರ ನಮ್ಮ ಏಜಿಂಗ್ ಪ್ರಾಸೆಸ್ ಆಗುತ್ತೆ ಸ್ಕಿನ್ ಒಳಗಡೆ. ಸೊ ಏಜಿಂಗ್ ಆಗ್ತಾ ಇರುವಂತ ಸ್ಕಿನ್ ಈ ತರ ಕಾಣಿಸುತ್ತೆ. ನಾವು ನೋಡಿದ್ವಿ ಯಂಗರ್ ಲುಕಿಂಗ್ ಸ್ಕಿನ್ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಕಾಣಿಸ್ತಾ ಇದೆ ಅಂತ, ರೈಟ್? ಸೊ ಅದೇ ಡಿಫ್ರೆನ್ಸ್ ಇರೋದು ಏಜಿಂಗ್ ಮತ್ತೆ ಯಂಗರ್ ಲುಕಿಂಗ್ ಸ್ಕಿನ್ ಯಾವ ತರ ಇರುತ್ತೆ ಅಂತ. ಸೊ ವಿಸಿಬಲ್ ಡಿಫ್ರೆನ್ಸಸ್ ಯಾವ ತರ ಅಕಾರ್ಡಿಂಗ್ ಟು ದ ಏಜ್ ನಮ್ಮ ಸ್ಕಿನ್ ನಲ್ಲಿ ವಿಸಿಬಲ್ ಡಿಫ್ರೆನ್ಸಸ್ ಕಾಣಿಸ್ತಾ ಇರುವಂತಹ ಡಿಫ್ರೆನ್ಸಸ್ ಯಾವ ತರ ಇರುತ್ತೆಪ್ಪ, ಯಾವ ತರ ಫೈಂಡ್ ಔಟ್ ಮಾಡೋದು ನನ್ನ ಸ್ಕಿನ್ ನಲ್ಲಿ ಆಲ್ರೆಡಿ ಏಜಿಂಗ್ ಶುರು ಆಗಿದೆ ಅಂತ. ಸೊ ನಿಮ್ಮ ಸ್ಕಿನ್ ತುಂಬಾ ಟಯರ್ಡ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಅದರಲ್ಲಿ ಗ್ಲೋ ಕಡಿಮೆ ಆಗ್ತಾ ನಿಮ್ಗೆ ಫೀಲ್ ಆಗ್ತಾ ಇರುತ್ತೆ. ಸ್ಪೆಷಲಿ ನಿಮ್ಗೆ ಸ್ಟ್ರೆಚ್ ತರ ಸ್ಕಿನ್ ಫೀಲ್ ಆಗ್ತಾ ಇರುತ್ತೆ. ಐ ಬ್ಯಾಗ್ಸ್ ಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಕಣ್ಣಿನ ಹತ್ರ ಫೈನ್ ಲೈನ್ಸ್ ಗಳು ಶುರು ಆಗೋದು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸ್ಕಿನ್ ನಲ್ಲಿ ಪೋರ್ಸ್ ಗಳು ಕೂಡ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಅಂಡ್ ಈ ತರ ಕಣ್ಣಿನ ಹತ್ರ ನಿಮ್ಗೆ ರಿಂಕಲ್ಸ್ ತರ ಬರೋದು ಸ್ಟಾರ್ಟ್ ಆಗುತ್ತೆ ನೋಡಿ, ಅದಕ್ಕೆ ನಾವು ಕ್ರೋಸ್ ಫೀಟ್ ಅಂತ ಹೇಳ್ತೀವಿ. ಸೊ ಸ್ಪೆಷಲಿ ನಮಗೆ ಏಜಿಂಗ್ ಕಾಣಿಸೋದು ನಮ್ಮ ಕಣ್ಣಿನ ಹತ್ರ. ಸೊ ಅದಕ್ಕಾಗಿನೇ ಅಂಡರ್ ಐ ಕ್ರೀಮ್ ಯೂಸ್ ಮಾಡಿ ಅಂತ ನಾನು ಯಾವಾಗ್ಲೂ ಹೇಳೋದು. ಅಂಡ್ ಪಿಗ್ಮೆಂಟೇಶನ್ ಶುರು ಆಗ್ತಾ ಇರುತ್ತೆ. ಈ ತರ ಬ್ಲಾಕ್ ಸ್ಪಾಟ್ಸ್ ಗಳು ನೀವು ನೋಡ್ತಾ ಇದ್ದೀರಾ ಫೋರ್ ಹೆಡ್ ಮೇಲೆ, ಈ ತರ ಸ್ಪಾಟ್ಸ್ ಗಳು ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಫ್ರೆಕಲ್ಸ್ ಗಳು, ಪ್ಯಾಚಸ್ ಗಳು ಸ್ಟಾರ್ಟ್ ಆಗೋದು ಚಾಲು ಆಗುತ್ತೆ. ಸೊ ಅದೇ ತರ ನಮ್ಮ ಸ್ಕಿನ್ ಥಿನ್ ಆಗ್ತಾ ಬರುತ್ತೆ, ತುಂಬಾನೇ ಥಿನ್ ಆಗ್ತಾ ಬರುತ್ತೆ. ಯಾಕೆ ಥಿನ್ ಆಗ್ತಾ ಇದೆ ಅಂದ್ರೆ ಸೊ ಕೊಲಾಜನ್ ಕಡಿಮೆ ಆಗ್ತಾ ಇರುತ್ತೆ, ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗ್ತಾ ಇರುತ್ತೆ, ಯಾಕಂದ್ರೆ ಎಲಾಸ್ಟಿನ್ ಅಗೇನ್ ಕಡಿಮೆ ಆಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಓವರ್ ಆಲ್ ಆಗಿ ನಮ್ಮ ಸ್ಕಿನ್ ತುಂಬಾನೇ ಥಿನ್ ಆಗ್ತಾ, ಸೊ ಲೆಸ್ ಆಫ್ ಗ್ಲೋ ಕಾಣಿಸ್ತಾ ಇರುತ್ತೆ. ಅಂಡ್ ನಮ್ಮ ಸ್ಕಿನ್ ತುಂಬಾನೇ ವೀಕ್ ಅಥವಾ ಲ್ಯಾಕ್ ಆಫ್ ಗ್ಲೋ ತರ, ಟಯರ್ಡ್, ಲೆಸ್ ಆಫ್ ರೇಡಿಯಂಟ್ ತರ ಫೀಲ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ವಿಸಿಬಲ್ ನಮ್ಮ ಸ್ಕಿನ್ ನಲ್ಲಿ ಕಾಣಿಸ್ತಾ ಇರುವಂತಹ ಡಿಫ್ರೆನ್ಸಸ್. ಏಜಿಂಗ್ ಯಾವ ತರ ನೀವು ಫೈಂಡ್ ಔಟ್ ಮಾಡಬಹುದು ನಿಮ್ಮ ಸ್ಕಿನ್ ನಲ್ಲಿ ಅಂತ. ಸೊ ಇವಾಗ ನೀವು ಫೈಂಡ್ ಔಟ್ ಮಾಡಿ ಹೇಳಿ, ಸೊ ಈ ತರ ಯಾರ್ಯಾರಿಗೆ ಪ್ರಾಬ್ಲಮ್ಸ್ ಬಂದಿದೆ ಸ್ಕಿನ್ ನಲ್ಲಿ ಅಂತ. ಸೊ ಈ ತರ ಫೈನ್ ಲೈನ್ಸ್ ಬಂದಿದೆನಾ ನಿಮ್ಮ ಕಣ್ಣಿನ ಹತ್ರ, ಕ್ರೋಸ್ ಫೀಟ್ ಬಂದಿನ, ಈ ತರ ನಿಮ್ಮ ಲಿಪ್ಸ್ ಏರಿಯಾ ಹತ್ರ ಲೈನ್ಸ್ ಬಂದಿದೆನಾ, ಅಥವಾ ಹೈಪರ್ ಪಿಗ್ಮೆಂಟೇಶನ್ ಆಗಿದೆನಾ, ಅಥವಾ ನಿಮ್ಗೆ ಫೀಲ್ ಆಗ್ತಾ ಇದೆನಾ ನನ್ನ ಸ್ಕಿನ್ ಅಲ್ಲಿ ಗ್ಲೋ ಕಡಿಮೆ ಆಗ್ಬಿಟ್ಟಿದೆಪ್ಪ, ನನ್ನ ಸ್ಕಿನ್ ಥಿನ್ ಆಗ್ತಾ ಬರ್ತಾ ಇದೆ, ಏನೋ ಮೊದ್ಲು ಪ್ಲಂಪಿ ತರ ಆಯ್ತು, ನನ್ನ ಸ್ಕಿನ್ ಇವಾಗ ಥಿನ್ ಆಗಿ ಬರ್ತಾ ಇದೆ ಅಂತ. ಸೊ ಯಾರಿಗಾದ್ರೂ ಫೀಲ್ ಆಗ್ತಾ ಇದೆನಾ ಈ ತರ? ಸೊ ಫೀಲ್ ಆಗ್ತಾ ಇರುವಾಗ ಡೆಫಿನೆಟ್ ಆಗಿ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಸೊ ನಮ್ಮ ಲೈವ್ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೋಡೋಣ, ಸೊ ಯಾರ್ಯಾರ್ದು ಸ್ಕಿನ್ ಈ ತರ ಫೀಲ್ ಆಗ್ತಾ ಇದೆ ಅಂತ. ಸೊ ಡೆಫಿನೆಟ್ ಆಗಿ ಹೆದರಿಕೆ ಪಡ್ಕೊಳ್ಳೋದು ಬೇಕಾಗಿರಲ್ಲ, ಯಾಕಂದ್ರೆ ನಮ್ಮ ಹತ್ರ ಮೋದಿ ಕೇರ್ ಕಡೆ ಇಂದ ಇಂಟರ್ನ್ಯಾಷನಲ್ ಕ್ಯಾಟಗರಿ ಪ್ರಾಡಕ್ಟ್ಸ್ ಅನ್ನು ನಿಮ್ಗೋಸ್ಕರ ತಗೊಂಡ್ ಬಂದಿದೀನಿ. ಡೆಫಿನೆಟ್ ಆಗಿ ಸೊಲ್ಯೂಷನ್ ನಿಮ್ಮ ಸ್ಕಿನ್ ಗೋಸ್ಕರ ಸಿಗುತ್ತೆ. ಬಟ್ ಜೆನ್ಯೂನ್ ಆಗಿ ನೀವು ಫಾಲೋ ಮಾಡ್ತಾ ಇದ್ದೀವಿ, ನಾವು ಫಾಲೋ ಮಾಡ್ತೀವಿ ಅಂತ ನೀವು ಒಂದು ಪ್ರಾಮಿಸ್ ಕೂಡ ಮಾಡಬೇಕಾಗಿರುತ್ತೆ, ರೈಟ್? ಸೊ ನಾನ್ ಮಾತಾಡ್ತಾ ಇದ್ದೆ ಯಾವ ತರ ನಮ್ಮ ಸ್ಕಿನ್ ನಲ್ಲಿ ಪ್ರೀ ಮೆಚೂರ್ ಏಜಿಂಗ್ ಅಕ್ಕರ್ ಆಗ್ತಾ ಇರುತ್ತೆ ಅಕಾರ್ಡಿಂಗ್ ಟು ದ ಸೋ ಮೆನಿ ರೀಸನ್ಸ್ ಇಂದ. ಒಂದೇ ರೀಸನ್ ಅಂತ ಅಲ್ಲ, ಸೋ ಮೆನಿ ರೀಸನ್ಸ್. ಯಾವ ರೀಸನ್ಸ್ ಇಂದ ನಮ್ಮ ಸ್ಕಿನ್ ನಲ್ಲಿ ಈ ತರ ಸೆಲ್ ರಿನ್ಯೂವಲ್ ಕಡಿಮೆ ಆಗ್ತಾ ಇರುತ್ತೆ, ಪ್ರೀ ಮೆಚೂರ್ ಏಜಿಂಗ್ ಶುರು ಆಗುತ್ತೆ, ರಿಂಕಲ್ ಎಲ್ಲ ಪ್ರಾಸೆಸಿಂಗ್ ಎಲ್ಲ ಶುರು ಆಗೋದು. ರೀಸನ್ ಇರಬಹುದು ವಾಟರ್ ಲಾಸ್. ಸೊ ನೀವು ಸರಿಯಾಗಿ ವಾಟರ್ ಅನ್ನು ಕನ್ಸ್ಯೂಮ್ ಮಾಡ್ತಾ ಇರಲ್ಲ ರೆಗ್ಯುಲರ್ ಬೇಸಿಸ್ ಮೇಲೆ. ಲಾಸ್ ಆಫ್ ವಾಟರ್, ಲೆಸ್ ಆಫ್ ವಾಟರ್ ಇದ್ರೆ ಅಗೇನ್ ಹೈಲುರಾನಿಕ್ ಆಸಿಡ್ ಕಡಿಮೆ ಆಗುತ್ತೆ. ಹೈಲುರಾನಿಕ್ ಮಾಯಿಶ್ಚರ್ ಲೆವೆಲ್ ಕಡಿಮೆ ಆಗ್ತಾ ಇದ್ರೆ ಯಾವ ತರ ಗ್ಲೋ ಇರುತ್ತೆ ನಮ್ಮ ಸ್ಕಿನ್ ನಲ್ಲಿ.
ಸೊ ದ್ರಾಕ್ಷಿದು ಎಕ್ಸಾಂಪಲ್, ಸೊ ಯಾವಾಗ್ಲೂ ನಾನು ಹೇಳ್ತೀನಿ, ಸೊ ಯಾವ ತರ ದ್ರಾಕ್ಷಿ ಕಾಣಿಸುತ್ತೆ ಪ್ಲಂಪಿಯಾಗಿ, ಯಾಕಪ್ಪ ಅಂದ್ರೆ ವಾಟರ್ ಕಂಟೆಂಟ್ ಅದ್ರಲ್ಲಿ ಜಾಸ್ತಿ ಇರುತ್ತೆ. ಸೊ ಒಣ ದ್ರಾಕ್ಷಿ ನೋಡಿ, ವಾಟರ್ ಕಂಟೆಂಟ್ ಇಲ್ಲ, ವಾಟರ್ ಅನ್ನು ತೆಗ್ದು ಹಾಕಿದ್ವಿ, ಸೊ ಅದಕ್ಕಾಗಿ ಅದು ಯಾವ ತರ ವೆರಿ ಥಿನ್ ಆಗಿ ಕಾಣಿಸ್ತಾ ಇರುತ್ತೆ, ಸ್ಕಿನ್ ಯಾವ ತರ ಇರುತ್ತೆ ಒಣ ದ್ರಾಕ್ಷಿದು ಅಂತ. ಸೊ ಅದೇ ತರ ನಮ್ಮ ಸ್ಕಿನ್ ಕೂಡ ಸೊ ತುಂಬಾ ರಿಂಕಲಿಶ್ ಆಗ್ಬಿಡುತ್ತೆ ಇಫ್ ನಾವು ವಾಟರ್ ಅನ್ನು ಸರಿಯಾಗಿ ಕನ್ಸ್ಯೂಮ್ ಮಾಡ್ತಾ ಇಲ್ಲ. ಸೊ ಇದು ಕೂಡ ಒನ್ ಆಫ್ ದ ರೀಸನ್ ಇರ್ಬೋದು ನಮ್ಮ ಸ್ಕಿನ್ ಅಲ್ಲಿ ಏಜಿಂಗ್ ಶುರು ಆಗಕ್ಕೆ. UV ರೇಸ್, ಅಲ್ಟ್ರಾವೈಲೆಟ್ ರೇಸ್ ಅಂತ ಏನ್ ಹೇಳ್ತಾ ಇದೀವಿ, ಇದು ಅಂತೂ ತುಂಬಾನೇ ಡೇಂಜರಸ್ ಆಗಿರುವಂತಹ ಒಂದು ಕಾರಣ ಅಂತ ಹೇಳ್ಬಹುದು. UV ರೇಸ್ ಇಂದ ನಮ್ಮ ಸ್ಕಿನ್ ಅನ್ನು ಕಾಪಾಡ್ಕೋಬೇಕಾಗಿರೋದು ನಮ್ಮ ಅಟ್ ಮೋಸ್ಟ್ ಪ್ರಿಯಾರಿಟಿ ಇರುತ್ತೆ. ಸೊ ಪ್ಲೀಸ್ ನಿಮ್ಮ ಸ್ಕಿನ್ ಅನ್ನು ಯಾವಾಗ್ಲೂ ಪ್ರೊಟೆಕ್ಷನ್ ಮೋಡ್ ಅಲ್ಲಿ ಇಟ್ಕೊಳ್ಳಿ, UV ರೇಸ್ ಇಂದ ಕಾಪಾಡ್ಕೊಳ್ಳಿ, ಅಥವಾ ಮನೆಯಲ್ಲಿ ಇದ್ರೆ ಕೂಡ SPF ಅನ್ನು ಬಳಸಬೇಕಾಗಿರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದೇ ತರ ಇಂಪೇರ್ಡ್ ಸೆಲ್ ರಿನಿವಲ್, ಸೊ ಸೆಲ್ ರಿನಿವಲ್ ಚೆನ್ನಾಗಿ ಆಗ್ತಾ ಇರಲ್ಲ, ರಿಪೇರಿಂಗ್ ಪ್ರಾಸೆಸ್ ಸರಿಯಾಗಿ ಆಗ್ತಾ ಇರಲ್ಲ ನಮ್ಮ ಸ್ಕಿನ್ ಒಳಗಡೆ, ಡ್ಯೂ ಟು ಸೋ ಮೆನಿ ರೀಸನ್ಸ್. ಅಗೇನ್ ಪುವರ್ ನ್ಯೂಟ್ರಿಷನ್ ಇರಬಹುದು, ಸರಿಯಾಗಿ ಡಯಟ್ ಅನ್ನು ಫಾಲೋ ಮಾಡ್ತಾ ಇರಲ್ಲ, ಸ್ಕಿನ್ ಗ್ರೋತ್ ಗೋಸ್ಕರ, ಸ್ಕಿನ್ ಡೆವಲಪ್ಮೆಂಟ್ ಗೋಸ್ಕರ ಬೇಕಾಗಿರುವಂತಹ ವೈಟಮಿನ್ಸ್ ಗಳು, ಪ್ರೋಟೀನ್ಸ್ ಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ಪುವರ್ ನ್ಯೂಟ್ರಿಷನ್ ಆಗಿ ಕೂಡ ಗ್ಲೋ ಕಡಿಮೆ ಆಗ್ತಾ ನಮ್ಮ ಸ್ಕಿನ್ ಅಲ್ಲಿ ಏಜಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗಬಹುದು. ಪಲ್ಯೂಷನ್ಸ್ ಇರಬಹುದು, ಇರಿಟೆಂಟ್ಸ್ ಇರಬಹುದು, ಇದರಿಂದ ಕೂಡ ನಮ್ಮ ಸ್ಕಿನ್ ನಲ್ಲಿ ಏಜಿಂಗ್ ಪ್ರಾಸೆಸ್ ಶುರು ಆಗಬಹುದು. ಫ್ರೀ ರಾಡಿಕಲ್ಸ್, ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ನಮ್ಮ ಸ್ಕಿನ್ ನಲ್ಲಿ ಅಗೇನ್ ಏಜಿಂಗ್ ಪ್ರಾಸೆಸ್ ಶುರು ಆಗಬಹುದು. ಅಂಡ್ ಸ್ಪೆಷಲಿ ಇದೆಲ್ಲ ಕಾರಣದಿಂದ ಕೂಡ ನಮ್ಮ ಸ್ಕಿನ್ ಸೆಕೆಂಡ್ ಲೇಯರ್ ಅಲ್ಲಿ ಇರುವಂತಹ ಕೊಲಾಜನ್, ಎಲಾಸ್ಟಿನ್, ಹೈಲುರಾನಿಕ್ ಆಸಿಡ್ ಕಂಪ್ಲೀಟ್ ಆಗಿ ರೆಡ್ಯೂಸ್ ಆಗ್ತಾ ಬರ್ತಾ ಬರ್ತಾ ನಮ್ಮ ಸ್ಕಿನ್ ನಲ್ಲಿ ಪ್ರೀ ಮೆಚೂರ್ ಏಜಿಂಗ್ ತುಂಬಾ ಡೀಪ್ ಆಗಿ ಕಾಣಿಸೋದು ಸ್ಟಾರ್ಟ್ ಆಗುತ್ತೆ. ಪ್ರೀ ಮೆಚೂರ್ ಏಜಿಂಗ್ ಅಂದ್ರೆ ಏಜ್ ಗಿಂತ ಮೊದಲೇ ನಮ್ಮ ಸ್ಕಿನ್ ಏಜಿಂಗ್ ತರ ಕಾಣಿಸೋದು ಪ್ರಾಸೆಸ್. ಸೊ ಅದಕ್ಕಾಗಿ ಮೈ ಡಿಯರ್ ಫ್ರೆಂಡ್ಸ್ ಏನ್ ಮಾಡ್ಬೇಕು ನಾವು, ಡೆಫಿನೆಟ್ ಆಗಿ ಈ ವಿಸಿಬಲ್ ಡಿಫ್ರೆನ್ಸಸ್ ನಮ್ಮ ಸ್ಕಿನ್ ನಲ್ಲಿ ಪ್ರೀ ಮೆಚೂರ್ ಏಜಿಂಗ್ ಏನ್ ಬರ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡ್ಬೇಕಾಗಿರುತ್ತೆ. ಸೊ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ನಾವು 125-30 ಇರ್ತೀವಿ, ಬಟ್ ನಮ್ಮ ಸ್ಕಿನ್ ಯಾವ ತರ ಕಾಣಿಸ್ತಾ ಇರುತ್ತೆಪ್ಪ ಅಂದ್ರೆ 45-50, 55 ತರಹ ಕಾಣಿಸ್ತಾ ಇರುತ್ತೆ. ಸೊ ಯಾರಿಗೆ ಈ ತರಹ ಸ್ಕಿನ್ ಬೇಕಾಗಿರುತ್ತೆ? ನಿಮ್ಮೆಲ್ಲದ್ ಬೇಕಾಗಿದೆನಾ ಈ ತರ ಸ್ಕಿನ್? ಡೆಫಿನೆಟ್ ಆಗಿ ಇಲ್ವಲ್ಲ, ನನ್ಗಂತೂ ಬೇಕಾಗಿಲ್ಲಪ್ಪ ಈ ತರ ಸ್ಕಿನ್. ಸೊ ಡೆಫಿನೆಟ್ ಆಗಿ ನಾವು ವಿಶ್ ಮಾಡ್ತೀವಿ, ನಾವು ಹೆಂಗರ್ ಸ್ಕಿನ್ ಬೇಕು ನಮ್ಗೆ, ನಾವು ಇನ್ನ ಚೆನ್ನಾಗಿ ಕಾಣಿಸ್ಬೇಕು, ಬ್ಯೂಟಿಫುಲ್ ಆಗಿ. ಸೊ ಏನೇನೋ ಪ್ರಾಡಕ್ಟ್ಸ್ ಗಳು ಯೂಸ್ ಮಾಡ್ತೀವಿ, ಬಟ್ ನಾನ್ ಹೇಳೋದು ಏನಪ್ಪಾ ಅಂದ್ರೆ ಮೋದಿ ಕೇರ್ ಅಲ್ಲಿ ಬಂದಿದ್ದೀರಾ, ಮೋದಿ ಕೇರ್ ಅಲ್ಲಿ ಒಂದ್ ನಂಬಿಕೆ ಇದೆ ನಿಮ್ಗೆ. ಸೊ ಅದಕ್ಕಾಗಿ ಒಂದ್ ಪ್ರೀಮಿಯಂ ರೇಂಜ್ ಆಫ್ ಪ್ರಾಡಕ್ಟ್ ನಿಮ್ಮ ಪ್ರೀಮಿಯಂ ತರಹ ಇರುವಂತಹ ಸ್ಕಿನ್ ಗೋಸ್ಕರ ಯೂಸ್ ಮಾಡಿ, ಬಟ್ ರೆಗ್ಯುಲರ್ ಒಂದು ಕಮಿಟ್ಮೆಂಟ್ ಇಂದ ಯೂಸ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಮ ಸ್ಕಿನ್ ಅನ್ನು ನೀವು ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಬಹುದು. ಅದಕ್ಕಾಗಿ ನಿಮ್ಮ ಸ್ಕಿನ್ ಅನ್ನು ಸೇಫ್ ಗಾರ್ಡ್ ಮಾಡ್ಕೊಳ್ಳಿ, ಒಂದು ರೆಗ್ಯುಲರ್ ಪ್ರೋ ಆಕ್ಟಿವ್ಲಿ ಪ್ರಾಸೆಸ್ ಏನ್ ಬೇಕಾಗಿರುತ್ತೆ ಅದನ್ನು ಫಾಲೋ ಮಾಡಿ. ಸೊ ಯಾವ್ದಪ್ಪ ಅದು ಪ್ರಾಸೆಸ್ ಅಂತ ಹೇಳಿದ ತಕ್ಷಣ, ಸೊ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ, 5 ಸ್ಟೆಪ್ ಪ್ರಾಸೆಸ್ ಇರುತ್ತೆ. ಸೊ ರೆಗ್ಯುಲರ್ಲಿ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಮಾಡ್ಬೇಕಾಗಿರುವಂತ 5 ನಿಮಿಷ ಸಾಕು ನಿಮ್ಮ ರೆಗ್ಯುಲರ್ ರುಟೀನ್ ಅಲ್ಲಿ. ಕ್ಲೆನ್ಸಿಂಗ್, ಟೋನಿಂಗ್, ಟ್ರೀಟ್ಮೆಂಟ್, ಮಾಯಿಶ್ಚರೈಸೇಷನ್ ಅಂಡ್ ಪ್ರೊಟೆಕ್ಷನ್. ಸೊ ಈ 5 ಸ್ಟೆಪ್ ಸಾಕು. ಈ 5 ಸ್ಟೆಪ್ ಇಂದಾನೆ ಡೆಫಿನೆಟ್ ಆಗಿ ನೀವು ನಿಮ್ಮ ಸ್ಕಿನ್ ಅನ್ನು ಟ್ರಾನ್ಸ್ಫಾರ್ಮ್ ಮಾಡಬಹುದು. ರೆಗ್ಯುಲರ್ ಆಗಿ ಜೆನ್ಯೂನ್ ಆಗಿ ಮಾಡಿ ಫಾಲೋ ಈ ಸ್ಟೆಪ್ಸ್ ಅನ್ನು. ಸೊ ಅದಕ್ಕೋಸ್ಕರ ನಿಮ್ಗೋಸ್ಕರ ತಗೊಂಡ್ ಬಂದಿದ್ದೀನಿ ನಾನು ಅರ್ಬನ್ ಕಲರ್ ಲಂಡನ್ ಏಜ್ ರಿಡಿಫೈನಿಂಗ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಸೊ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣಿಸ್ತಾ ಇದೆ. ಸೊ 6 ತರಹದ ಪ್ರಾಡಕ್ಟ್ಸ್ ಇದೆ. ಸೊ ಈ ಪ್ರಾಡಕ್ಟ್ಸ್ ಅಲ್ಲಿ ಯಾವ ತರ ಟೆಕ್ನಾಲಜಿಯನ್ನು ಯೂಸ್ ಮಾಡಿರೋದು, ಏನೇನು ಇಂಗ್ರೀಡಿಯೆಂಟ್ಸ್ ಇದೆ, ಯಾವ ತರ ಯೂಸ್ ಮಾಡೋದು, ಯಾವ ಸೀಕ್ವೆನ್ಸ್ ಅಲ್ಲಿ ಯೂಸ್ ಮಾಡೋದಂತ ಬನ್ನಿ ನೋಡೋಣ. ಸೊ ಪ್ರೆಸೆಂಟಿಂಗ್ ಒಂದು ಕ್ಲಾಪ್ ಹಾಕಬಹುದಾ ನಮ್ಮ ಈ ಪ್ರಾಡಕ್ಟ್ಸ್ ರೇಂಜ್ಗೆ? ರೆಡ್ ಕಲರ್ ರೇಂಜ್ ಅಂತಾನು ಹೇಳ್ಬಹುದು, ಏಜ್ ರಿಡಿಫೈನಿಂಗ್ ರೇಂಜ್. ಹೈ ಪ್ರೀಮಿಯಂ ಕ್ವಾಲಿಟಿ ಆಫ್ ಪ್ರಾಡಕ್ಟ್, ಇಂಟರ್ನ್ಯಾಷನಲ್ ಗ್ರೇಡಿಂಗ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್. ಸೊ ಇವಾಗ ನಮ್ಮ ಮೋದಿ ಕೇರ್ ಮುಖಾಂತರ ಅವೈಲೇಬಲ್ ಇದೆ. ಸೊ ಒನ್ ಆಫ್ ದಿ ಬೆಸ್ಟ್ ಕ್ಯಾಟಗರಿ ಆಫ್ ಪ್ರಾಡಕ್ಟ್. ಸ್ಪೆಷಲಿ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ ಡೆಫಿನೆಟ್ ಆಗಿ ದೇ ಆರ್ ಲವಿಂಗ್ ಇಟ್. ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಇದೆ. ಸೊ ಒಂದ್ ಜೋರಾಗಿ ಚಪ್ಪಾಳೆ ಹಾಕ್ಬಹುದಾ ಈ ಪ್ರಾಡಕ್ಟ್ ರೇಂಜ್ಗೋಸ್ಕರ? ಸೊ ನನ್ನ ಕಡೆಯಿಂದ ಅಂದ್ರೂ ತುಂಬಾನೇ ಒಂದ್ ಬಿಗ್ ಚಪ್ಪಾಳೆ ನಾನು ಹಾಕಕ್ ಇಷ್ಟ ಪಡ್ತಾ ಇದೀನಿ. ಸೊ ನೀವು ಕೂಡ ಒಂದ್ ಚಪ್ಪಾಳೆ ಮುಖಾಂತರ ನಮ್ಮ ಈ ರೇಂಜ್ ಅನ್ನು ವೆಲ್ಕಮ್ ಮಾಡಬಹುದು ಅಥವಾ ಯೂಸ್ ಮಾಡಕ್ಕೆ ರೆಡಿ ಆಗ್ಬಹುದು. ಸೊ ನೋಡಿ, ಇದರಲ್ಲಿ ಯೂಸ್ ಮಾಡುವಂತಹ ಟೆಕ್ನಾಲಜಿ ಯಾವ ತರ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಏಜ್ ರಿಡಿಫೈನಿಂಗ್ ರೇಂಜ್ ಅಲ್ಲಿ, ಈ ಪ್ರೀಮಿಯಂ ರೇಂಜ್ ಅಲ್ಲಿ ನಾವು 2 ತರಹದ ಟೆಕ್ನಾಲಜಿಯನ್ನು ಯೂಸ್ ಮಾಡಿದೀವಿ. ಎಪಿಲಿಫ್ಟ್ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಅಂಡ್ 3C ಆಕ್ಷನ್ ಸಿಸ್ಟಮ್ ಅಂತ. ಸೊ ಒನ್ ಆಫ್ ದ ಅಗೇನ್ ಒನ್ ಪವರ್ಫುಲ್ ಆಂಟಿ ಏಜಿಂಗ್ ಕೇರ್ ಸೊಲ್ಯೂಷನ್ ಅಂತ ಹೇಳ್ಬಹುದು. ಸೊ ನಿಮ್ಮ ಸ್ಕಿನ್ ನಲ್ಲಿ ಆಗ್ತಾ ಇರುವಂತಹ ಪ್ರೀಮೆಚ್ಯೂರ್ ಏಜಿಂಗ್ ಅನ್ನು ಕಂಟ್ರೋಲ್ ಮಾಡ್ತಾ, ನಮ್ಮ ಸ್ಕಿನ್ ನಲ್ಲಿ ರಿಂಕಲ್ಸ್ ಫಾರ್ಮೇಶನ್ ಅನ್ನು ಡಿಕ್ಲೈನ್ ಮಾಡ್ತಾ, ನಮ್ಮ ಸ್ಕಿನ್ ನಲ್ಲಿ ಗ್ಲೋ ಅನ್ನು ತಗೊಂಡು ಬರುವಂತಹ ಒಂದು ರೇಂಜ್ ಇದೆ.
ಸೊ ಈ ರೇಂಜ್ ಅಲ್ಲಿ 2 ತರಹದ ಟೆಕ್ನಾಲಜಿಯನ್ನು ಯೂಸ್ ಮಾಡಿರೋದು ಎಪಿಲಿಫ್ಟ್ ಕಾಂಪ್ಲೆಕ್ಸ್ ಅಂಡ್ 3C ಆಕ್ಷನ್. ಏನಪ್ಪಾ ಇದು ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ ನಮ್ಮ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಸೊ ಓವರ್ ಆಲ್ ಆಗಿ ನಮ್ಮ ಏಜ್ ರಿಡಿಫೈನಿಂಗ್ ರೇಂಜ್ ಅನ್ನು ನೀವು ರೆಗ್ಯುಲರ್ ಬೇಸಿಸ್ ಮೇಲೆ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಫಾರ್ಮ್ ಆಗ್ತಾ ಬರುತ್ತೆ, ಟೈಟ್ ಆಗ್ತಾ ಬರುತ್ತೆ, ಹೆಲ್ದಿ ಕಾಣಿಸ್ತಾ ಬರುತ್ತೆ ನಿಮ್ಮ ಸ್ಕಿನ್. ಕೊಲಾಜಿನ್ ಕಂಪ್ಲೀಟ್ ಆಗಿ ಬೂಸ್ಟ್ ಅಪ್ ಆಗ್ತಾ ಬರುತ್ತೆ. ಏನ್ ಕೊಲಾಜಿನ್ ಎಲಾಸ್ಟಿನ್ ಗ್ರೋತ್ ಕಡಿಮೆ ಆಗಿದೆ, ಡಿಕ್ಲೈನ್ ಆಗ್ತಾ ಇದೆ, ಸೊ ಅದು ಇನ್ಕ್ರೀಸ್ ಆಗ್ತಾ ಬರುತ್ತೆ, ನಾರ್ಮಲೈಸ್ ಆಗ್ತಾ ಬರುತ್ತೆ. ನಿಮ್ಮ ಸ್ಕಿನ್ ಲಿಫ್ಟ್ ಆಗ್ತಾ ಬರುತ್ತೆ ಅಂಡ್ ನಿಮ್ಮ ಸ್ಕಿನ್ ಒಂದು ಟೈಟ್ ಆಗ್ತಾ ಬರುತ್ತೆ. ಸೊ ಅದೇ ತರ 3C ಆಕ್ಷನ್ ಸಿಸ್ಟಮ್ ಕಾಂಬ್ಯಾಟ್ ಸ್ಕೇರ್ಸ್ ಅಂಡ್ ಕಂಫರ್ಟ್ಸ್ ಅಂತ ಹೇಳ್ತೀವಿ. ಎನ್ವಿರಾನ್ಮೆಂಟ್ ಇಂದ ಆಗ್ತಾ ಇರುವಂತಹ ಏನೇನ್ ಡ್ಯಾಮೇಜಸ್ ಬಗ್ಗೆ ನಾವು ನೋಡಿದ್ವಿ. ಸೊ ಈ ಡ್ಯಾಮೇಜಸ್ ಇಂದ ಕೂಡ ನಮ್ಮ ಸ್ಕಿನ್ಗೆ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಅಂಡ್ ಹೈಡ್ರೇಷನ್ ಕೂಡ ಮೇಂಟೈನ್ ಆಗುತ್ತೆ. ಹೈಡ್ರೇಷನ್ ಇಸ್ ದ ಓವರ್ ಆಲ್ ಕೀ ನಮ್ಮ ಹೆಲ್ದಿ ಸ್ಕಿನ್ ಗೋಸ್ಕರ ಅಂತ ಹೇಳ್ತೀವಿ. ಸೊ ಹೈಡ್ರೇಷನ್ ಇಂದ ನಮ್ಮ ಸ್ಕಿನ್ ನಲ್ಲಿ ಒಂದು ಪ್ಲಂಪಿನೆಸ್ ಕೂಡ ಮೇಂಟೈನ್ ಇರುತ್ತೆ, ಸಾಫ್ಟ್ ಆಗುತ್ತೆ, ಗ್ಲೋಯಿಂಗ್ ಇರುತ್ತೆ, ಸ್ಮೂತ್ ಕೂಡ ಆಗ್ತಾ ಇರುತ್ತೆ ನಮ್ಮ ಸ್ಕಿನ್. ಅಂಡ್ ಓವರ್ ಆಲ್ ಆಗಿ ನಮ್ಮ ಸ್ಕಿನ್ ಹೆಲ್ದಿ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಇದೆಲ್ಲ ಬೆನಿಫಿಟ್ಸ್ ನಮ್ಗೆ ಸಿಗ್ತಾ ಇರುವಾಗ ಡೆಫಿನೆಟ್ ಆಗಿ ವೈ ಕಾಂಟ್ ವಿ ಯೂಸ್ ದ ಪ್ರಾಡಕ್ಟ್ ರೇಂಜ್? ಡೆಫಿನೆಟ್ ಆಗಿ ಅಲ್ಲ. ಸೊ ನೀವೆಲ್ಲರೂ ಯೂಸ್ ಮಾಡಕ್ಕೆ ರೆಡಿ ಇದ್ದೀರಾ ಈ ಪ್ರಾಡಕ್ಟ್ ರೇಂಜ್ ಅನ್ನು? 2 ತರಹದ ಟೆಕ್ನಾಲಜಿಯನ್ನು ಯೂಸ್ ಮಾಡಿರೋದು. ಸೊ ಒಂದು ಟೆಕ್ನಾಲಜಿ ಏಜ್ ರಿಡಿಫೈನಿಂಗ್ ಟೆಕ್ನಾಲಜಿ ನಲ್ಲಿ ಯೂಸ್ ಮಾಡಿರೋದು ಎಪಿಲಿಫ್ಟ್ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಸೊ ಈ ಎಪಿಲಿಫ್ಟ್ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಯಾವ ತರ ಕೆಲಸ ಮಾಡುತ್ತೆಪ್ಪ ಅಂದ್ರೆ ಸ್ಪೆಷಲಿ ನಮ್ಮ ಸ್ಕಿನ್ ನಲ್ಲಿ ಸೆಕೆಂಡ್ ಲೇಯರ್ ಅಲ್ಲಿ ಇರುವಂತಹ ಕೊಲಾಜನ್ ಅನ್ನು ಬೂಸ್ಟ್ ಅಪ್ ಮಾಡುವಂತಹ ಕೆಲಸ ಮಾಡುತ್ತೆ. ಸೊ ಬೂಸ್ಟ್ ಆಗ್ತಾ ಆಗ್ತಾ ಕೊಲಾಜನ್ ನಮ್ಮ ಸ್ಕಿನ್ ನಲ್ಲಿ ಹೈಡ್ರೇಷನ್ ರಿಟೈನ್ ಇರುತ್ತೆ, ರೀಸ್ಟೋರ್ ಆಗ್ತಾ ಬರುತ್ತೆ. ಹೈಡ್ರೇಷನ್ ಇದ್ರೆ ಸರಿಯಾಗಿ ನಮ್ಮ ಸ್ಕಿನ್ ನಲ್ಲಿ ಸ್ಮೂತ್ನೆಸ್ ಇರುತ್ತೆ, ಗ್ಲೋನೆಸ್ ಇರುತ್ತೆ, ಫಾರ್ಮ್ ಆಗ್ತಾ ಇರುತ್ತೆ, ಟೈಟ್ ಆಗ್ತಾ ಇರುತ್ತೆ ನಮ್ಮ ಸ್ಕಿನ್, ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ, ಎಲಾಸ್ಟಿಸಿಟಿ ಇನ್ಕ್ರೀಸ್ ಆಗ್ತಾ ಬರುತ್ತೆ ಅಂಡ್ ಓವರ್ ಆಲ್ ಆಗಿ ನಮ್ಮ ಸ್ಕಿನ್ ನಲ್ಲಿ ಒಂದು ಯೂತ್ಫುಲ್ ಗ್ಲೋ ಕೂಡ ಸಿಗ್ತಾ ಬರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಟೆಕ್ನಾಲಜಿ ಎಪಿಲಿಫ್ಟ್. ಎಪಿಲಿಫ್ಟ್ ಅಂದ್ರೆ ಎಪಿ ಅಂತ ಹೇಳಿದ ತಕ್ಷಣ ನಮ್ಮ ಎಪಿಡರ್ಮಲ್ ಲೇಯರ್ ಫಸ್ಟ್ ಲೇಯರ್ ಲಿಫ್ಟ್ ಆಗ್ತಾ ಇರೋದು. ಲೂಸ್ ಆಗಿರುವಂತಹ ನಮ್ಮ ಸ್ಕಿನ್ ಲಿಫ್ಟ್ ಅಪ್ ಆಗುತ್ತೆ ಬಿಕಾಸ್ ಆಫ್ ಈ ತರ ಇಂಟರ್ನಲ್ ಚೇಂಜಸ್ ಇಂದ, ಕೊಲಾಜನ್ ಬೂಸ್ಟಿಂಗ್ ಪ್ರಾಸೆಸ್ ಇಂದ. ಕರೆಕ್ಟ್ ಅಲ್ವಾ? ಸೊ ಇದು ಫಸ್ಟ್ ಟೆಕ್ನಾಲಜಿ ಆಯ್ತು. ಸೆಕೆಂಡ್ ಟೆಕ್ನಾಲಜಿ ಇದರಲ್ಲಿ ಯೂಸ್ ಮಾಡಿರೋದು 3C ಆಕ್ಷನ್ ಸಿಸ್ಟಮ್. 3C ಆಕ್ಷನ್ ಅಂತ ಹೇಳಿದ ತಕ್ಷಣ ಈಚ್ ಸಿದು ನೋಡಿ ಡಿಸ್ಕ್ರಿಪ್ಷನ್ ಎಷ್ಟು ಚೆನ್ನಾಗಿದೆ, ಮೀನಿಂಗ್ಫುಲ್ ಇದೆ ಅಂತ. ಫಸ್ಟ್ ಸಿ ಕಾಂಬ್ಯಾಟ್ಸ್ ಅಂತ ಹೇಳಿದ ತಕ್ಷಣ ಫೈಟ್ ಅಗೇನ್ಸ್ಟ್ ಫ್ರೀ ರಾಡಿಕಲ್ಸ್ ಜೊತೆ ಇದು ಫೈಟ್ ಮಾಡ್ತಾ. ಫ್ರೀ ರಾಡಿಕಲ್ಸ್ ಅಂತ ಹೇಳಿದ ತಕ್ಷಣ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಟಾಕ್ಸಿನ್ಸ್ ಅಂತ ಹೇಳ್ಬಹುದು. ಟಾಕ್ಸಿನ್ ಜೊತೆ ಇದು ಫೈಟ್ ಮಾಡ್ತಾ ನಮ್ಮ ಸ್ಕಿನ್ ನಲ್ಲಿ ಏನಪ್ಪಾ ಟಾಕ್ಸಿನ್ಸ್ ಏನ್ ಡೆಪಾಸಿಟ್ ಆಗ್ತಾ ಇರುತ್ತೆ. ಸೊ ಈ ಟಾಕ್ಸಿನ್ಸ್ ಜೊತೆ ಫೈಟ್ ಮಾಡ್ತಾ ನಮ್ಮ ಸ್ಕಿನ್ ಅನ್ನು ಕಾಪಾಡುತ್ತೆ, ಕೇರ್ ಮಾಡುತ್ತೆ. ಯಾವುದನ್ನು ಕೇರ್ ಮಾಡುತ್ತೆ? ನಮ್ಮ ಸ್ಕಿನ್ ನಲ್ಲಿ ಬೂಸ್ಟ್ ಅಪ್ ಆಗ್ತಾ ಇರುವಂತಹ ಕೊಲಾಜನ್ ಅನ್ನು ಟೇಕ್ ಕೇರ್ ಮಾಡುತ್ತೆ. ಅಂಡ್ ಕೊಲಾಜನ್ ಡೆಫಿನೆಟ್ ಅಲ್ಲಿ ನಮ್ಮ ಸ್ಕಿನ್ ನಲ್ಲಿ ಇದ್ದಾಗ ನಮ್ಮ ಸ್ಕಿನ್ ನಲ್ಲಿ ರಿನ್ಯೂವಲ್ ಪ್ರಾಸೆಸ್ ತುಂಬಾ ಚೆನ್ನಾಗಿ ಆಗ್ತಾ ಬರುತ್ತೆ. ಅಂಡ್ ಮೂರನೇ ಸಿ ಹೇಳುತ್ತೆ ಕಂಫರ್ಟ್. ಸೊ ಡೆಫಿನೆಟ್ ಆಗಿ ನಮ್ಮ ಸ್ಕಿನ್ ನಲ್ಲಿ ಮಾಯಿಶ್ಚರ್ ಅನ್ನು ಮೇಂಟೈನ್ ಮಾಡ್ತಾ, ನಮ್ಮ ಸ್ಕಿನ್ ನಲ್ಲಿ ಮಾಯಿಶ್ಚರ್ ಸರಿಯಾದ ಅಮೌಂಟ್ ಆಫ್ ಪ್ರೆಸೆಂಟ್ ಇದ್ರೆ ಒಂದು ಕಂಫರ್ಟ್ ಫೀಲಿಂಗ್ ಸಿಗುತ್ತೆ ನಮ್ಮ ಸ್ಕಿನ್ ನಲ್ಲಿ. ಕರೆಕ್ಟ್ ಅಲ್ಲ? ಸೊ 3C ಆಕ್ಷನ್ ಸಿಸ್ಟಮ್ ಕಾಂಬ್ಯಾಟ್ ಕೇರ್ಸ್ ಅಂಡ್ ಕಂಫರ್ಟ್ಸ್, ಎಪಿಲಿಫ್ಟ್ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಅಂಡ್ ಸೆಕೆಂಡ್ 3C ಆಕ್ಷನ್ ಸಿಸ್ಟಮ್. ಸೊ ಈ 2 ತರಹದ ಟೆಕ್ನಾಲಜಿಯಿಂದ ನಮ್ಮ ಸ್ಕಿನ್ ನಲ್ಲಿ ಓವರ್ ಆಲ್ ಚೇಂಜಸ್ ಆಗ್ತಾ ಬರುತ್ತೆ. ಬೇಸಿಕಲಿ ಈ 2 ಕಾರಣನೇ ಇರೋದು ನಮ್ಮ ಸ್ಕಿನ್ ನಲ್ಲಿ ಲಾಟ್ ಆಫ್ ಚೇಂಜಸ್ ಅನ್ನು ತಗೊಂಡ್ಬರಕ್ಕೆ. ಸೊ ರೀಸನ್ಸ್ ಅನ್ನು ನಾವು ತಿಳ್ಕೊಂಡಿದೀವಿ, ಯಾವ ತರ ನಮ್ಮ ಸ್ಕಿನ್ ಅಲ್ಲಿ ಚೇಂಜಸ್ ಬರುತ್ತೆ, ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅಂತ. ಸೊ ಬನ್ನಿ ಇದರಲ್ಲಿ ಯೂಸ್ ಮಾಡುವಂತಹ ಇಂಗ್ರೀಡಿಯಂಟ್ ಸ್ಟೋರಿ ಯಾವ ತರ ಇದೆ, ಇದರಿಂದ ಯಾವ ತರ ಬೆನಿಫಿಟ್ ಸಿಗುತ್ತೆ ನಮ್ಮ ಸ್ಕಿನ್ ನಲ್ಲಿ ಅಂತ ನೋಡೋಣ. ಸೊ ಸ್ನೇಹಿತರೆ, ಸೊ ಇನ್ ಕೇಸ್ ನೀವು ಯೂಸ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೆ ಬೆನಿಫಿಟ್ ಇನ್ನ ಗೊತ್ತಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ನಮ್ಮ ಲೈವ್ ಲಿಂಕ್ ಅನ್ನು ನಿಮ್ಮ ಟೀಮ್ ಮೆಂಬರ್ಸ್ ಅಲ್ಲಿ ಫಾಸ್ಟ್ ಆಗಿ ಶೇರ್ ಮಾಡಿ. ಸೊ ಇನ್ನೂ ಸ್ವಲ್ಪ ಜನರಿಗೆ ಸ್ಕಿನ್ ಬಗ್ಗೆ ಅಥವಾ ಡೈಲಿ ರುಟೀನ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಸಿಗ್ಲಿ. ಏಜಿಂಗ್ ಆಗ್ತಾ ಇರುವಂತಹ ಸ್ಕಿನ್ ಅಲ್ಲಿ ಯಾವ ತರ ಚೇಂಜಸ್ ಅನ್ನು ತಗೊಂಡ್ಬರ್ಬಹುದು, ಟ್ರಾನ್ಸ್ಫಾರ್ಮ್ ಮಾಡಬಹುದು ನಮ್ಮ ಪ್ರಾಡಕ್ಟ್ ರೇಂಜ್ ಅಂತ ಸ್ವಲ್ಪ ಗೊತ್ತಾಗ್ಲಿ. ಸೊ ಕ್ವಿಕ್ ಆಗಿ ನಮ್ಮ ಲೈವ್ ಲಿಂಕ್ ಅನ್ನು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಅಂಡ್ ಸ್ಪೆಷಲಿ ನ್ಯೂ ಕಮರ್ಸ್ಗೆ ಒನ್ ಆಫ್ ದ ಪ್ರೀಮಿಯಂ ರೇಂಜ್ ಪ್ರಾಡಕ್ಟ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಒನ್ ಆಫ್ ದ ಅಮೇಸಿಂಗ್ ಪ್ರಾಡಕ್ಟ್ ರೇಂಜ್. ಇನ್ನ ಯಾರ್ಯಾರಿಗೆ ಇದ್ರದ್ದು ಬೆನಿಫಿಟ್ ಸಿಕ್ಕಿಲ್ಲ, ಸೊ ಪ್ಲೀಸ್ ಸ್ಟಾರ್ಟ್ ಯೂಸೇಜ್ ಆಫ್ ದಿಸ್ ಪ್ರಾಡಕ್ಟ್. ಸೊ ನೀವು ಡೆಫಿನೆಟ್ ಆಗಿ ರಿಸಲ್ಟ್ಸ್ ಅನ್ನು ನೋಡ್ತೀರಾ. ಸೊ ಎಸ್, ಬ್ಯಾಕ್ ಟು ದ ಪ್ರೆಸೆಂಟೇಶನ್. ಸೊ ಇದರಲ್ಲಿ ಯೂಸ್ ಮಾಡುವಂತಹ ಇಂಗ್ರೀಡಿಯೆಂಟ್ಸ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ವೈಟಮಿನ್ ಎ. ನಮ್ಮ ಸ್ಕಿನ್ ಗೆ ಅಗೇನ್ ಬೇಕಾಗಿರುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ವೈಟಮಿನ್ ಅಂತ ಹೇಳ್ಬಹುದು ವಿಟಮಿನ್ ಎ.
ಸೊ ಸ್ಪೆಷಲಿ ಎನಿ ಕೈಂಡ್ ಆಫ್ ನೀವು ಮಾರ್ಕೆಟ್ ಅಲ್ಲಿ ನೋಡಿರ್ಬಹುದು, ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಅಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿ ನೋಡಿರಬಹುದು. ಸೊ ಯಾರ್ಯಾರು ನೋಡಿಲ್ಲ, ಸೊ ನೀವು ನೋಡಬಹುದು ಅಥವಾ ಗೂಗಲ್ ಮಾಡಿ ಕೂಡ ನೋಡಬಹುದು. ಅದರಲ್ಲಿ ಯೂಸ್ ಮಾಡುವಂತಹ ಒನ್ ಆಫ್ ದ ಮೇಜರ್ ಇಂಗ್ರೀಡಿಯಂಟ್, ಸ್ಪೆಷಲಿ ಆಂಟಿ ಏಜಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಯೂಸ್ ಮಾಡುವಂತಹ ಮೇಜರ್ ಇಂಗ್ರೀಡಿಯಂಟ್ ಯಾವ್ದಪ್ಪ ಅಂದ್ರೆ ರೆಟಿನಾಲ್ ಅಂತ ಇದೆ. ಸೊ ಅದೇ ತರ ನಾವು ಕೂಡ ಈ ಪ್ರಾಡಕ್ಟ್ ರೇಂಜ್ ಅಲ್ಲಿ ಯೂಸ್ ಮಾಡಿರೋದು ರೆಟಿನಾಲ್ ಅಂತ ಇಂಗ್ರೀಡಿಯಂಟ್. ಸೊ ರೆಟಿನಾಲ್ ಸ್ಪೆಷಲಿ ಆಂಟಿ ಏಜಿಂಗ್ ಇಂಗ್ರೀಡಿಯಂಟ್ ಅಂತ ಹೇಳ್ತೀವಿ, ಅಂಡ್ ಲಾಟ್ ಆಫ್ ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ಜೊತೆ ಕೂಡ ಬರುತ್ತೆ. ನಮ್ಮ ಸ್ಕಿನ್ ನಲ್ಲಿ ಕ್ರಿಯೇಟ್ ಆಗ್ತಾ ಇರುವಂತಹ, ಪ್ರೊಡ್ಯೂಸ್ ಆಗ್ತಾ ಇರುವಂತಹ ಎಕ್ಸೆಸ್ ಆಯಿಲ್ ಅನ್ನೋದು ಕಂಟ್ರೋಲ್ ಕೂಡ ಮಾಡುತ್ತೆ. ಇನ್ಫ್ಲಮೇಷನ್ಸ್ ಅನ್ನು ಕೂಡ ಕಡಿಮೆ ಮಾಡ್ತಾ ಬರುತ್ತೆ, ಅಂಡ್ ನಮ್ಮ ಸ್ಕಿನ್ ನಲ್ಲಿ ರೀಜನರೇಷನ್ ಪ್ರಾಸೆಸ್ ಅನ್ನು ಸ್ಟಾರ್ಟ್ ಮಾಡುತ್ತೆ. ಸೊ ಓವರ್ ಆಲ್ ಆಗಿ ಯಾರ್ಯಾರ್ದು ಡೀಪ್ ಪೋರ್ಸ್ ಇದೆ ಅವ್ರ ಡೀಪ್ ಪೋರ್ಸ್ ಕೂಡ ಸ್ವಲ್ಪ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಡೀಪ್ ಕ್ಲೀನಿಂಗ್ ಮಾಡ್ತಾ, ಸೊ ನಮ್ಮ ಪ್ರಾಡಕ್ಟ್ ರೇಂಜ್ ಇಂದ ಪೋರ್ಸ್ ಕೂಡ, ನಿಮ್ಮ ಸ್ಕಿನ್ ಪೋರ್ಸ್ ಕೂಡ ಮಿನಿಮೈಸ್ ಆಗ್ತಾ ಬರುತ್ತೆ, ಸ್ಪೆಷಲಿ ಪ್ರೆಸೆನ್ಸ್ ಆಫ್ ರೆಟಿನಾಲ್ ಇಂದ. ವೈಟಮಿನ್ ಎ. ಸೊ ಅದೇ ತರ ಇನ್ನ ಒಂದು ವೈಟಮಿನ್ ಇದೆ ನಮ್ಮ ಸ್ಕಿನ್ ಗೆ ಬೇಕಾಗಿರುವಂತಹ, ಅಗೇನ್ ಒನ್ ಆಫ್ ದ ವೆರಿ ಮಚ್ ಇಂಪಾರ್ಟೆಂಟ್ ವೈಟಮಿನ್ ಸಿ. ಈ ವೈಟಮಿನ್ ಸಿ ಅಂತ ಹೇಳಿದ ತಕ್ಷಣ ಅಗೇನ್ ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ಹೆಚ್ಚಾಗ್ತಾ ಬರುತ್ತೆ ನಮ್ಮ ಸ್ಕಿನ್ ನಲ್ಲಿ. ಸೊ ಹಾಗಾಗಿ ಅಂಡ್ ಬ್ರೈಟ್ನೆಸ್, ವೈಟಮಿನ್ ಸಿ ನಮ್ಮ ಸ್ಕಿನ್ ನಲ್ಲಿ ಒಂದು ಬ್ರೈಟ್ನೆಸ್ ಅನ್ನು ಪ್ರೊವೈಡ್ ಮಾಡಕ್ಕೆ, ಇನ್ಕ್ರೀಸ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ. ನಮ್ಮ ಸ್ಕಿನ್ ಟೋನ್ ತುಂಬಾ ಚೆನ್ನಾಗಾಗ್ತಾ ಬರುತ್ತೆ. ಅನ್ಇವನ್ನೆಸ್ ಏನಿರುತ್ತೆ, ಡಿಸ್ಕಲರೇಷನ್ ಏನಿರುತ್ತೆ ನಮ್ಮ ಸ್ಕಿನ್ ನಲ್ಲಿ, ಸೊ ಅದು ಕೂಡ ಕರೆಕ್ಟ್ ಆಗ್ತಾ ಬರುತ್ತೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ವೈಟಮಿನ್ ಸಿ ಇನ್ ಇಟ್. ಸೊ ಅದೇ ತರಹ ಒನ್ ಮೋರ್ ಇಂಗ್ರೀಡಿಯಂಟ್, ವೆರಿ ಮಚ್ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್, ಹೈಯಲುರಾನಿಕ್ ಆಸಿಡ್. ಇತ್ತೀಚೆಗೆ ಹೈಯಲುರಾನಿಕ್ ಆಸಿಡ್ ಮೇಲೆ, ಈ ತರ ಇಂಗ್ರೀಡಿಯೆಂಟ್ಸ್ ಮೇಲೆ ಟಿವಿ ಅಡ್ವರ್ಟೈಸ್ಮೆಂಟ್ಸ್ ಕೂಡ ಬರ್ತಾ ಇದೆ, ನೀವು ಅಬ್ಸರ್ವ್ ಮಾಡಿ ನೋಡಿರ್ಬಹುದು. ಸೊ ಯಾರು ಅಬ್ಸರ್ವ್ ಮಾಡಿಲ್ಲ, ಡೆಫಿನೆಟ್ ಆಗಿ ಮೋರ್ ಫ್ರೀಕ್ವೆಂಟ್ ಆಗಿ ಈ ತರ ಸ್ಕಿನ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ಸ್ ನೋಡಿ, ಸೊ ನಿಮ್ಗೆ ಗೊತ್ತಾಗುತ್ತೆ. ಸೊ ಹೈಯಲುರಾನಿಕ್ ಆಸಿಡ್ ಏನಿದೆ, ಅಗೇನ್ ನಮ್ಮ ಸ್ಕಿನ್ ನಲ್ಲಿ ವಾಟರ್ ಅನ್ನು ರಿಟೆನ್ಷನ್ ಮಾಡುವಂತಹ ವೆರಿ ಮಚ್ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್. ಸೊ ಇದು ಕಂಪಲ್ಸರಿ ಆಗಿ ನಾವು ನಮ್ಮ ಸ್ಕಿನ್ ನಲ್ಲಿ ಏಜಿಂಗ್ ಪ್ರಾಸೆಸ್ ಆಗ್ಬಾರ್ದಪ್ಪ ಅಂದ್ರೆ ಪ್ರೊವೈಡ್ ಮಾಡ್ಬೇಕಾಗಿರುತ್ತೆ. ಕುಶನಿಂಗ್ ಎಫೆಕ್ಟ್ ಗೋಸ್ಕರ, ಒಂದ್ ಚೆನ್ನಾಗಿ ಲೂಬ್ರಿಕೇಶನ್ ಗೋಸ್ಕರ, ನಮ್ಮ ಸ್ಕಿನ್ ನಲ್ಲಿ ಫ್ಲೆಕ್ಸಿಬಿಲಿಟಿಗೋಸ್ಕರ. ಸೊ ಪ್ಲೀಸ್ ಮೇಂಟೈನ್ ಮಾಡಿ. ಇದನ್ನು ಯಾವ ತರ ಮೇಂಟೈನ್ ಮಾಡ್ತೀರಾ, ಅಗೇನ್ ನಮ್ಮ ಪ್ರಾಡಕ್ಟ್ ರೇಂಜ್ ಕಡೆಯಿಂದ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಸಿಗ್ತಾ ಇದೆ, ನಮ್ಮ ಸ್ಕಿನ್ ಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಹೈಯಲುರಾನಿಕ್ ಆಸಿಡ್ ಕೂಡ ಇದರಲ್ಲಿ ಪ್ರೆಸೆಂಟ್ ಇದೆ ನೋಡಿ ಸ್ನೇಹಿತರೆ. ವೈಟಮಿನ್ ಎ, ವೈಟಮಿನ್ ಸಿ, ಹೈಲುರಾನಿಕ್ ಆಸಿಡ್ ಜೊತೆ ವೆರಿ ವೆರಿ ಲೈಟ್ ವೇಟ್ ಟೆಕ್ಸ್ಚರ್ ಇದೆ ಈ ಪ್ರಾಡಕ್ಟ್ ರೇಂಜ್. ಯಾವುದೇ ತರದ ಹೆವಿನೆಸ್ ಕೂಡ ನಿಮ್ಗೆ ಫೀಲ್ ಆಗಲ್ಲ. ಸಮ್ ಟೈಮ್ಸ್ ಏನಪ್ಪಾ ಅಂದ್ರೆ ನಾವು ಕ್ರೀಮ್ಸ್ ಗಳು ಅಪ್ಲೈ ಮಾಡಿದ್ರೆ, ಸ್ಪೆಷಲಿ ಏಜಿಂಗ್ ಪ್ರಾಸೆಸ್ ನಲ್ಲಿ ಯೂಸ್ ಮಾಡುವಂತಹ, ಏಜಿಂಗ್ ಪ್ರಾಸೆಸ್ ಅನ್ನು ಕಂಟ್ರೋಲ್ ಮಾಡುವಂತಹ ಪ್ರಾಡಕ್ಟ್ಸ್ ಅನ್ನು ನಾವು ಯೂಸ್ ಮಾಡ್ಬೇಕಂದ್ರೆ ತುಂಬಾನೇ ಹೆವಿ ಟೈಪ್ ಆಫ್ ಕ್ರೀಮ್ಸ್ ಗಳು ಇರುತ್ತೆ. ಸೊ ಅದರಿಂದ ನಮ್ಗೆ ತುಂಬಾನೇ ಸ್ಟಿಕ್ಕಿ ಫೀಲ್ ಆಗುತ್ತೆ, ಹೆವಿ ತರ ಫೀಲ್ ಆಗ್ತಾ, ಟಯರ್ಡ್ನೆಸ್ ಫೀಲ್ ಆಗ್ತಾ ಇರುತ್ತೆ. ಯಾವುದೇ ತರಹದ ಫೀಲಿಂಗ್ ಬರಲ್ಲ, ಯಾಕಂದ್ರೆ ಲೈಟ್ ವೇಟ್ ಟೆಕ್ಸ್ಚರ್ ಇದೆ ನಮ್ಮ ಪ್ರಾಡಕ್ಟ್ ರೇಂಜ್. ನಾನ್ ಕಮಿಡೋಜೆನಿಕ್ ಇದೆ, ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಸ್ಕಿನ್ ನಲ್ಲಿ ಇರುವಂತಹ ಪೋರ್ಸ್ ಅನ್ನು ಇದು ಬ್ಲಾಕ್ ಮಾಡಲ್ಲ, ನಾನ್ ಕಮಿಡೋಜೆನಿಕ್ ಆಗಿದೆ. ಅದೇ ತರಹ ಇದರಲ್ಲಿ ಯೂಸ್ ಮಾಡುವಂತಹ ಆಕ್ಟಿವ್ಸ್ ಏನಿದೆ, ಇಂಗ್ರೀಡಿಯೆಂಟ್ಸ್ ಏನಿದೆ, ಸ್ವಿಟ್ಜರ್ಲ್ಯಾಂಡ್ ಅಂಡ್ ಬ್ರೆಜಿಲ್ ಅಲ್ಲಿ ಫಾರ್ಮುಲೇಟ್ ಆಗಿರೋದು ಬೈ ಎಕ್ಸ್ಪರ್ಟ್ಸ್ ಮುಖಾಂತರ. ಎಕ್ಸ್ಪರ್ಟ್ಸ್ ಏನಪ್ಪಾ ಅಂದ್ರೆ ಡರ್ಮೆಟಾಲಜಿ ಟೆಸ್ಟೆಡ್ ಕೂಡ ಆಗಿದೆ ಈ ಪ್ರಾಡಕ್ಟ್. ಟೆಸ್ಟ್ ಮಾಡಿರೋದು ಆಲ್ ದ ಸ್ಕಿನ್ ಟೈಪ್ಸ್ ಮೇಲೆ, ನಾರ್ಮಲ್ ಇರಬಹುದು, ಆಯಿಲಿ ಇರಬಹುದು, ಡ್ರೈ ಇರಬಹುದು ಅಥವಾ ಕಾಂಬಿನೇಷನ್, ಆಲ್ ದ ಸ್ಕಿನ್ ಟೈಪ್ಸ್ ಮೇಲೆ ಇದು ಟೆಸ್ಟೆಡ್ ಆಗಿರುವಂತಹ ಪ್ರಾಡಕ್ಟ್ಸ್ ಆಗಿದೆ. ಸೊ ಫುಲ್ ಆಗಿ ಸೇಫ್ಟಿ ಇದೆ, ಸೆಕ್ಯೂರಿಟಿ ಇದೆ, ನಿಮ್ಮ ಸ್ಕಿನ್ ಗೆ ಯಾವುದೇ ತರಹದ ಬ್ಯಾಡ್ ಎಫೆಕ್ಟ್ ಆಗಲ್ಲ, ನಿಮ್ಮ ಸ್ಕಿನ್ ಇನ್ಸ್ಟೆಂಟ್ ಪ್ರೊಟೆಕ್ಟೆಡ್ ಇರುತ್ತೆ ಅಂಡ್ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಕೂಡ ಮಾಡುತ್ತೆ. ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಅನ್ನು ನೀವು ನೋಡ್ತೀರಾ ಒನ್ಸ್ ನೀವು ಈ ಪ್ರಾಡಕ್ಟ್ ರೇಂಜ್ ಅನ್ನು ಯೂಸೇಜ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ. ಸೊ ಇದು ಆಯ್ತು ಇಂಗ್ರೀಡಿಯಂಟ್ ಸ್ಟೋರಿ. ಸೊ ಬನ್ನಿ ಮಾತಾಡೋಣ. ಸೊ ಇವಾಗ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಏಜ್ ರಿಡಿಫೈನಿಂಗ್ ರೇಂಜ್ ಟು 6 ಪವರ್ಫುಲ್ ಪ್ರಾಡಕ್ಟ್ಸ್. ಸೊ ಯಾವ ತರ ಈ ಪ್ರಾಡಕ್ಟ್ಸ್ ಅನ್ನು ನಾವು ಯೂಸ್ ಮಾಡಬಹುದು, ಕಾಂಬಿನೇಷನ್ ಆಗಿ ಯಾವ ಸೀಕ್ವೆನ್ಸ್ ಅಲ್ಲಿ ಅಂತ ತಿಳ್ಕೊಳ್ಳೋಣ ಫಟಾಫಟ್. ಸೊ ರೆಡಿ ಇದ್ದೀರಾ ಸ್ನೇಹಿತರೆ? ಸೊ ಯಾರ್ಯಾರು ನೀವು ಯಾವ ಪ್ರಾಡಕ್ಟ್ ಅನ್ನು ನಮ್ಮ ರೆಟಿಕ್ಯುಲರ್ ರೇಂಜ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ? ಮೋಸ್ಟ್ ಫ್ರೀಕ್ವೆಂಟ್ ಆಗಿ ನಾನು ನೋಡಿದೀನಿ ತುಂಬಾ ಜನ ಯೂಸ್ ಮಾಡ್ತಾ ಇರ್ತಾರೆ ಸೆರಮ್. ಇದರಲ್ಲಿ ಇರುವಂತಹ ನಮ್ಮ ಸೆರಮ್ ಏಜ್ ರಿಡಿಫೈನಿಂಗ್ ಕೊಲಾಜನ್ ಬೂಸ್ಟಿಂಗ್ ಸೆರಮ್ ಅನ್ನು ಯೂಸ್ ಮಾಡ್ತಾ ಇರ್ತೀರಾ. ಸೊ ಅದೇ ತರ ಅಂಡರ್ ಐ ಕ್ರೀಮ್ ಅನ್ನು ಕೂಡ ಯೂಸ್ ಮಾಡ್ತಾ ಇರ್ತೀರಾ. ಸೊ ನೀವು ಯಾವ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ ಮೆನ್ಷನ್ ಮಾಡಿ ನಮ್ಮ ಲೈವ್ ಚಾಟ್ ಬಾಕ್ಸ್ ಅಲ್ಲಿ. ಬಟ್ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ಬೇಕಪ್ಪ ಅಂದ್ರೆ ಒಂದು ಕಾಂಬಿನೇಷನ್ ಆಗಿ ಆಸ್ ಎ ಪ್ಯಾಕೇಜ್ ಆಗಿ ನಿಮ್ಮ ಸ್ಕಿನ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡು ನೀವು ಈ ಪ್ರಾಡಕ್ಟ್ ರೇಂಜ್ ಅನ್ನು ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿ. ಸೊ ಅವಾಗ ಡಿಫ್ರೆನ್ಸ್ ಅನ್ನು ನೋಡ್ತೀರಾ.
ಬನ್ನಿ ನೋಡೋಣ. ಸೊ ಅಲ್ಲಿವರೆಗೆ ನಿಮ್ಮ ಆನ್ಸರ್ಸ್ ಗೋಸ್ಕರ ಕಾಯ್ತಾ ಇರ್ತೀನಿ. ಸೊ ಆನ್ಸರ್ಸ್ ಅನ್ನು ಹಾಕಿ ನೋಡೋಣ. ಸೊ ಯಾವ ಪ್ರಾಡಕ್ಟ್ಸ್ ಅನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ, ಸ್ಪೆಷಲಿ ನಮ್ಮ ಈ ರೆಡ್ ಕಲರ್ ರೇಂಜ್ ಇಂದ. ಸೊ ಫಸ್ಟ್ ಪ್ರಾಡಕ್ಟ್ ಯಾವ್ದಪ್ಪ ಅಂದ್ರೆ ಏಜ್ ರಿಡಿಫೈನಿಂಗ್ ಪವರ್ ಲಿಫ್ಟ್ ಕ್ಲೆನ್ಸರ್. ಕ್ಲೆನ್ಸರ್ ನಮ್ಮ CTTMP ಪ್ರೊಸೀಜರ್ ಶುರು ಆಗೋದು ಫಸ್ಟ್ ಪ್ರಾಡಕ್ಟ್ ಇಂದ, ಕ್ಲೆನ್ಸರ್ ಇಂದ. ಸೊ ಕ್ಲೆನ್ಸರ್ ಬಗ್ಗೆ ಹೇಳ್ಬೇಕಂದ್ರೆ ಡೆಫಿನೆಟ್ ಆಗಿ ಇದು ಒನ್ ಆಫ್ ದ ಫೋಮ್ ಬೇಸ್ ಕ್ಲೆನ್ಸರ್ ಇದೆ. ಫಸ್ಟ್ ಟೈಮ್ ಇನ್ ಮೋದಿ ಕೇರ್ ಅಂತ ಹೇಳ್ಬಹುದು ಫೋಮ್ ಬೇಸ್ ಕ್ಲೆನ್ಸರ್ ನಮ್ಗೆ ಸಿಗ್ತಾ ಇರೋದು. ಸೊ ಈ ಫೋಮ್ ಬೇಸ್ ಕ್ಲೆನ್ಸರ್ದು ಬೆನಿಫಿಟ್ ಏನಪ್ಪಾ ಅಂದ್ರೆ, ಜನರಲ್ ಆಗಿ ನೀವು ನೋಡಿರ್ತೀರಾ ಫೇಸ್ ವಾಶ್ ಜೆಲ್ ಟೈಪ್ ಇರುತ್ತೆ ಅಥವಾ ಕ್ರೀಮ್ ಬೇಸ್ಡ್ ಇರುತ್ತೆ. ಸೊ ಜನರಲ್ ಆಗಿ ಕ್ಲೆನ್ಸರ್ಸ್ ಇರಬಹುದು ಅಥವಾ ಫೇಸ್ ವಾಷರ್ಸ್ಗಳು. ಬಟ್ ಈ ನಮ್ಮ ಕ್ಲೆನ್ಸರ್ ಏನಿದೆ ಫೋಮ್ ಬೇಸ್ ಇದೆ. ಫೋಮ್ ಬೇಸ್ ಯಾಕಪ್ಪ ಅಂದ್ರೆ ಜೆಂಟಲ್ನೆಸ್, ಮೋರ್ ಜೆಂಟಲ್ ಇರುತ್ತೆ. ಸ್ಪೆಷಲಿ ಏಜಿಂಗ್ ಆಗ್ತಾ ಇರುವಂತಹ ಸ್ಕಿನ್ ನಲ್ಲಿ ಜೆಂಟಲ್ನೆಸ್ ನಾವು ಮೇಂಟೈನ್ ಮಾಡ್ಬೇಕಾಗಿರುತ್ತೆ. ಸೊ ವೆರಿ ವೆರಿ ಜೆಂಟಲ್ ಇರುತ್ತೆ, ವೆರಿ ವೆರಿ ಲೈಟ್ ಇರುತ್ತೆ, ಯಾವುದೇ ತರಹದ ಡ್ಯಾಮೇಜ್ ಮಾಡಲ್ಲ ನಿಮ್ಮ ಸ್ಕಿನ್ಗೆ. ಸೊ ಅದಕ್ಕಾಗಿ ನಾವು ಈ ಪ್ರಾಡಕ್ಟ್ ರೇಂಜ್ ಅನ್ನು ಸಜೆಸ್ಟ್ ಮಾಡೋದು ಸ್ಪೆಷಲಿ ಏಜಿಂಗ್ ಆಗ್ತಾ ಇರುವಂತಹ ಸ್ಕಿನ್ಗೋಸ್ಕರ. ಸೊ ಈಸಿಯಾಗಿ ಕಂಪ್ಲೀಟ್ ಆಗಿ ನಿಮ್ಮ ಸ್ಕಿನ್ ಡೀಪ್ ಹೊರಗೆ ಹೋಗಿ ಇದು ಎಂಟೈರ್ ಕ್ಲೀನಿನೆಸ್ ಅನ್ನು ಮಾಡುತ್ತೆ. ನಿಮ್ಮ ಸ್ಕಿನ್ ಅನ್ನು ಕಂಪ್ಲೀಟ್ ಆಗಿ ಡೀಪ್ ಆಗಿ ಕ್ಲೀನ್ ಮಾಡುತ್ತೆ. ಆಲ್ ದ ಇಂಪ್ಯೂರಿಟೀಸ್ ಅನ್ನು ಇದು ರಿಮೂವ್ ಮಾಡುತ್ತೆ. ನಿಮ್ಮ ಸ್ಕಿನ್ ಕ್ಲಾಗ್ಡ್ ಪೋರ್ಸ್ ಏನಿದೆ ಅದನ್ನು ಅನ್ಕ್ಲಾಗ್ ಮಾಡುತ್ತೆ. ಸ್ಕಿನ್ ಸರ್ಫೇಸ್ ಎಪಿಡರ್ಮಿಲ್ ಲೇಯರ್ ಅಲ್ಲಿ ಇರುವಂತಹ ಆಯಿಲ್ಸ್ ಅನ್ನು ಇದು ಕೂಡ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತಾ, ಆಲ್ ದ ಇಂಪ್ಯೂರಿಟೀಸ್ ಅನ್ನು ರಿಮೂವ್ ಮಾಡ್ತಾ ನಿಮ್ಮ ಸ್ಕಿನ್ ಅನ್ನು ಕ್ಲಿಯರ್ ಕಟ್ ಆಗಿ ಕಂಪ್ಲೀಟ್ ಆಗಿ ರಿಫ್ರೆಶ್ ತರ ಫೀಲ್ ಮಾಡ್ತೀರಾ ಒಂದ್ಸಲ ಈ ಕ್ಲೆನ್ಸರ್ ಅನ್ನು ನೀವು ಯೂಸ್ ಮಾಡ್ತಾ ಫೇಸ್ ವಾಶ್ ಅನ್ನು ಮಾಡಿದ್ದಾಗ. ಇದರಲ್ಲಿ ಇರುವಂತಹ ಟೆಕ್ನಾಲಜಿ ನಿಮ್ಗೆ ಗೊತ್ತಿದೆ, ಎಪಿಲಿಫ್ಟ್ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಮತ್ತೆ 3C ಆಕ್ಷನ್ ಸಿಸ್ಟಮ್ ಟೆಕ್ನಾಲಜಿಯಿಂದ ನಮ್ಮ ಸ್ಕಿನ್ ಅನ್ನು ಇದು ಬೂಸ್ಟಪ್ ಕೂಡ ಮಾಡುತ್ತೆ, ಪ್ಲಸ್ ಫರ್ಮ್ ಕೂಡ ಮಾಡ್ತಾ ಆ ಗ್ಲೋ ಅನ್ನು ಮೇಂಟೈನ್ ಮಾಡ್ತಾ ನಮ್ಮ ಸ್ಕಿನ್ ನಲ್ಲಿ ಇರುವಂತಹ ಆಲ್ ದ ಇಂಪ್ಯೂರಿಟೀಸ್ ಅನ್ನು ಇದು ರಿಮೂವ್ ಮಾಡಕ್ಕೆ ಒನ್ ಆಫ್ ದಿ ಬೆಸ್ಟ್ ಕ್ಲೆನ್ಸರ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಸೊ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಸಲ ನೀವು ಯೂಸ್ ಮಾಡ್ಬೇಕಾಗಿರುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ನಿಮ್ಮ ಫೇಸ್ ಅನ್ನು ಕ್ಲೀನ್ ಮಾಡಕ್ಕೆ ಇದನ್ನು ಯೂಸ್ ಮಾಡಿ, ಅಂಡ್ ರಾತ್ರಿಯಲ್ಲಿ ಬೆಡ್ ಮೇಲೆ ಹೋಗಕ್ಕಿಂತ ಮುಂಚೆ ಸೊ ನಿಮ್ಮ ಫೇಸ್ ಅನ್ನು ಕ್ಲೀನ್ ಮಾಡಕ್ಕೆ ನಮ್ಮ ಏಜ್ ರಿಡಿಫೈನಿಂಗ್ ಪವರ್ ಲಿಫ್ಟ್ ಕ್ಲೆನ್ಸರ್ ಅನ್ನು ಯೂಸ್ ಮಾಡಿ. ತುಂಬಾ ಚೆನ್ನಾಗಿ ಸೂಪರ್ ಆಗಿ ನಿಮ್ಮ ಸ್ಕಿನ್ ಫೀಲ್ ಮಾಡುತ್ತೆ, ರಿಫ್ರೆಶ್ ಕೂಡ ಫೀಲ್ ಮಾಡುತ್ತೆ, ರೈಟ್? ಸೊ ಇದು ಫಸ್ಟ್ ಪ್ರಾಡಕ್ಟ್ ಆಯ್ತು. ಸೊ ಫಸ್ಟ್ ಪ್ರಾಡಕ್ಟ್ 80 ml ಪ್ಯಾಕೇಜಿಂಗ್ ಅಲ್ಲಿ ಬರುತ್ತೆ ಈ ನಮ್ಮ ಕ್ಲೆನ್ಸರ್. ಸೊ MRP 999 ಇರುತ್ತೆ. ಡಿಸ್ಟ್ರಿಬ್ಯೂಟರ್ ಪ್ರೈಸ್ 869 ವಿತ್ ಹೈ BV 60% BV ಜೊತೆ ಸಿಗ್ತಾ ಇದೆ. ಸೊ 521.22 ವಿತ್ ಬ್ಯೂಟಿಫುಲ್ ಸ್ಕಿನ್ ಜೊತೆ ಬಿಸ್ನೆಸ್ ವಾಲ್ಯೂಮ್ ಕೂಡ ತುಂಬಾ ಚೆನ್ನಾಗಿ ಆಡ್ ಆನ್ ಆಗ್ತಾ ಇದೆ. ಸೊ ಇದನ್ನು ನೀವು ರೆಗ್ಯುಲರ್ ಬೇಸಿಸ್ ಮೇಲೆ ಯೂಸ್ ಮಾಡಬಹುದು. ಸೊ ಫಸ್ಟ್ ಪ್ರಾಸೆಸ್ ಆಯ್ತು. ಇವಾಗ ಕ್ಲೆನ್ಸಿಂಗ್ ಪ್ರಾಸೆಸ್ ಆಗಿದ ತಕ್ಷಣ ನೆಕ್ಸ್ಟ್ ನಾವು ಏನಪ್ಪಾ ಮಾಡ್ಬೇಕಂದ್ರೆ ಟೋನಿಂಗ್ ಪ್ರಾಸೆಸ್ ಅನ್ನು ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಟೋನರ್ ಆಬ್ವಿಯಸ್ಲಿ ನಮ್ಮ ಸ್ಕಿನ್ ಅನ್ನು ನಾವು ಟ್ರೀಟ್ಮೆಂಟ್ ಅನ್ನು ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಟೋನಿಂಗ್ ಪ್ರಾಸೆಸ್ ಅನ್ನು ಕಂಪಲ್ಸರಿಯಾಗಿ ಸೊ ಯೂಸ್ ಮಾಡಿ ಆಫ್ಟರ್ ದ ಕ್ಲೆನ್ಸಿಂಗ್ ಪ್ರಾಸೆಸ್. ಸೊ ಸ್ಪೆಷಲಿ ನೋಡಿ ಇಲ್ಲಿ ಹೆಸರು ಯಾವ ತರ ಇದೆ ಈ ಟೋನರ್ದು, ಏಜ್ ರಿಡಿಫೈನಿಂಗ್ ಪೋರ್ ಮಿನಿಮೈಸಿಂಗ್ ಮಿಸ್ಟ್ ಇದೆ. ನಿಮ್ಮ ಸ್ಕಿನ್ ನಲ್ಲಿ ಏನೇನ್ ಬಿಗ್ ದೊಡ್ಡದು ಪೋರ್ಸ್ ಆಗಿದೆ, ಹೋಲ್ಸ್ ಆಗಿದೆ, ಸೊ ಅದನ್ನು ಮಿನಿಮೈಸ್ ಕೂಡ ಮಾಡ್ತಾ ಬರುತ್ತೆ. ರೆಗ್ಯುಲರ್ ಯೂಸೇಜ್ ಇಂದ ನಿಮ್ಮ ಪೋರ್ಸ್ ಗಳು ಮಿನಿಮೈಸ್ ಆಗ್ತಾ ಬರುತ್ತೆ. ಸೊ ವೆರಿ ವೆರಿ ಸಿಂಪಲ್ ಟು ಯೂಸ್. ಈ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಸೊ ತುಂಬಾ ಸಾಫ್ಟ್ ಆಗಿ ಫೆದರ್ ಟಚ್ ತರ ಇರುತ್ತೆ. ಸೊ ಏನಪ್ಪಾ ಮಾಡ್ಬೇಕಂದ್ರೆ ಜಸ್ಟ್ ಕ್ಲೆನ್ಸಿಂಗ್ ಆದ್ಮೇಲೆ ನಾವು ಈ ಪ್ರಾಡಕ್ಟ್ ಅನ್ನು ಎಪಿಲಿಫ್ಟ್ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಅಂಡ್ 3C ಆಕ್ಷನ್ ಸಿಸ್ಟಮ್ ಟೆಕ್ನಾಲಜಿಯಿಂದ ನಿಮ್ಮ ಸ್ಕಿನ್ ನಲ್ಲಿ ಆಗ್ತಾ ಇರುವಂತಹ ಡ್ಯಾಮೇಜಸ್ ಅನ್ನೋದು ಸ್ಟಾಪ್ ಮಾಡ್ತಾ ನಮ್ಮ ಸ್ಕಿನ್ ಅನ್ನು ಲಿಫ್ಟ್ ಅಪ್ ಮಾಡ್ತಾ ಕೇರ್ ಮಾಡ್ತಾ ಸೊ ನಮ್ಮ ಸ್ಕಿನ್ ನಲ್ಲಿ ಗ್ಲೋ ಅನ್ನು ತಗೊಂಬರಕ್ಕೆ ಕೂಡ ಈ ಟೋನರ್ ತುಂಬಾ ಸಪೋರ್ಟಿವ್ ಆಗಿರುತ್ತೆ. ಸೊ ನಮ್ಮ ಸ್ಕಿನ್ ಅಲ್ಲಿ ವಾಟರ್ ಆಯಿಲ್ ಇಂಬ್ಯಾಲೆನ್ಸ್ ಏನಾಗಿದೆ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಪೋರ್ಸ್ ಅನ್ನು ಇದು ಮಿನಿಮೈಸ್ ಮಾಡುತ್ತೆ. pH ಅನ್ನು ಬ್ಯಾಲೆನ್ಸ್ ಮಾಡ್ತಾ ಸೊ ನಮ್ಮ ಸ್ಕಿನ್ ನಲ್ಲಿ ಎಕ್ಸೆಸ್ ಆಫ್ ಡ್ರೈನೆಸ್ ಅನ್ನು ಕಂಟ್ರೋಲ್ ಮಾಡ್ತಾ ಹೈಡ್ರೇಷನ್ ಅನ್ನು ಪ್ರೊವೈಡ್ ಮಾಡ್ತಾ ನಿಮ್ಮ ಸ್ಕಿನ್ ಅನ್ನು ನೆಕ್ಸ್ಟ್ ಪ್ರಾಸೆಸ್ ಮಾಯಿಶ್ಚರೈಸೇಷನ್ ಪ್ರಾಸೆಸ್ ಗೋಸ್ಕರ ಪ್ರಿಪೇರ್ ಮಾಡ್ತಾ ಟೇಕ್ ಕೇರ್ ಮಾಡುತ್ತೆ ಓವರ್ ಆಲ್ ಆಗಿ. ಸೊ ಇವಾಗ ಹೇಳಿ ಎಷ್ಟು ಇಂಪಾರ್ಟೆಂಟ್ ಇದೆ ಈ ಟೋನಿಂಗ್ ಸ್ಟೆಪ್. ಸೊ ರೆಗ್ಯುಲರ್ಲಿ ಎಲ್ಲರೂ ಯೂಸ್ ಮಾಡ್ಬೇಕಾಗಿರುವಂತಹ ಒಂದು ಸ್ಟೆಪ್ ಟೋನಿಂಗ್ ಸ್ಟೆಪ್. ಅಂಡ್ ಏಜ್ ರಿಡಿಫೈನಿಂಗ್ ಸ್ಕಿನ್ ಬಗ್ಗೆ ನಾವು ಮಾತಾಡ್ತಾ ಇರೋದು, ಏಜಿಂಗ್ ಸ್ಕಿನ್ ಬಗ್ಗೆ ಮಾತಾಡ್ತಾ ಇರೋದು. ಸೊ 30+ ಆದ್ಮೇಲೆ ಡೆಫಿನೆಟ್ ಆಗಿ ಇದನ್ನು ರೆಗ್ಯುಲರ್ ಆಗಿ ಬೆಳಿಗ್ಗೆ ಸಾಯಂಕಾಲ ಯೂಸ್ ಮಾಡೋದು ಮರಿಬೇಡಿ. ಕ್ಲೆನ್ಸಿಂಗ್ ಪ್ರಾಸೆಸ್ ಆದ್ಮೇಲೆ ಯಾವ ತರಪ್ಪ ಇದನ್ನು ಅಪ್ಲೈ ಮಾಡ್ಬೇಕು ನಿಮ್ಮ ಫೇಸ್ ಮೇಲೆ ಅಂದ್ರೆ ಜಸ್ಟ್ ನೀವು ಕ್ಲೆನ್ಸಿಂಗ್ ಅನ್ನು ಫಿನಿಶ್ ಮಾಡ್ಕೊಳ್ಳಿ ನೈಸ್ ಆಗಿ. ಸೊ ಆಮೇಲೆ ನಿಮ್ಮ ಫೇಸ್ ಅನ್ನು ಟವಲ್ ಇಂದ ಡ್ರೈ ಮಾಡ್ಕೊಳ್ಳಿ.
ಸೊ ದೆನ್ ಏನಪ್ಪಾ ಅಂದ್ರೆ ಈ ಮಿಸ್ಟ್ ಸ್ಪ್ರೇ ಫಾರ್ಮ್ ಅಲ್ಲಿ ಇದೆ. ಸೊ ವೆರಿ ಈಸಿಯಾಗಿ ಅಪ್ಲಿಕೇಶನ್ ಪ್ರಾಸೆಸ್ ಇದೆ. ಸೊ ಜಸ್ಟ್ 10 to 12 ಸೆಂಟಿಮೀಟರ್ ಡಿಸ್ಟೆನ್ಸ್ ಇಟ್ಟು ನಿಮ್ಮ ಫೇಸ್ ಇಂದ ನಿಮ್ಮ ಫೇಸ್ ಮೇಲೆ ಇದನ್ನು ಸ್ಪ್ರೇ ಮಾಡಿ. ಸೊ 1 2 to 3 ಸ್ಪ್ರೇ ಸಾಕು ನಿಮ್ಮ ಎಂಟೈರ್ ನೆಕ್ ಅಂಡ್ ಫೇಸ್ ಮೇಲೆ. ಜಸ್ಟ್ 3 ಸ್ಪ್ರೇಸ್ ಇನಫ್. ಸೊ ಇದರಿಂದ ಏನಪ್ಪಾ ಅಂದ್ರೆ ನಿಮ್ಮ ಫೇಸ್ ಸ್ಕಿನ್ ಗೆ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ. ತುಂಬಾ ಚೆನ್ನಾಗಿ ಏನಪ್ಪಾ ಅಂದ್ರೆ ಗ್ಲೋ ಕೂಡ, ಕ್ಲೆನ್ಲಿನೆಸ್ ಕೂಡ ಫೀಲ್ ಆಗ್ತಾ ಇರುತ್ತೆ. ಸೊ ಇದನ್ನು ನೀವು ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡಬಹುದು. 100 ml ಕ್ವಾಂಟಿಟಿ ವಿತ್ 60% BV ಜೊತೆ ಬರುತ್ತೆ. ಡಿಸ್ಟ್ರಿಬ್ಯೂಟರ್ ಪ್ರೈಸ್ 869 ಜೊತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಸೊ ಫಸ್ಟ್ ಕ್ಲೆನ್ಸಿಂಗ್ ಆಯ್ತು, ಸೆಕೆಂಡ್ನೇದು ಟೋನಿಂಗ್ ಪ್ರಾಸೆಸ್ ಆಯ್ತು. ಥರ್ಡ್ ಸ್ಟೆಪ್ ಏನಪ್ಪಾ ಇದೆ ಅಂದ್ರೆ ಏಜ್ ರಿಡಿಫೈನಿಂಗ್ ಕೊಲಾಜನ್ ಬೂಸ್ಟಿಂಗ್ ಸೆರಮ್ ಟ್ರೀಟ್ಮೆಂಟ್ ಸ್ಟೆಪ್, CTT ಅಲ್ಲ, ಕ್ಲೆನ್ಸಿಂಗ್ ಟೋನಿಂಗ್ ಆಯ್ತು. ಇವಾಗ ಟ್ರೀಟ್ಮೆಂಟ್ ಸ್ಟೆಪ್. ಸೊ ಇದರಲ್ಲಿ ಒನ್ ಆಫ್ ದ ಅಮೇಸಿಂಗ್ ಆಸಮ್ ಪ್ರಾಡಕ್ಟ್ ಇದೆ. ಸೊ ಯಾರ್ಯಾರು ನಮ್ಮ ರೆಡ್ ರೇಂಜ್ ಕಲರ್ ಯೂಸ್ ಮಾಡಿಲ್ಲ ಇನ್ನ, ಅಟ್ಲೀಸ್ಟ್ ಒಂದು ಈ ಕೊಲಾಜನ್ ಬೂಸ್ಟಿಂಗ್ ಸೆರಮ್ ಇಂದ ಸ್ಟಾರ್ಟ್ ಮಾಡಿ ಲಾಟ್ ಆಫ್ ಡಿಫರೆನ್ಸ್ ಅನ್ನು ನೀವು ಫೀಲ್ ಮಾಡ್ತೀರಾ. ಸೊ ವೆರಿ ಲೈಟ್ ವೇರ್ ಎಲಿಕ್ಸಿರ್ ತರ ಇದೆ. ಸೊ ಎಲೆಕ್ಸಿನ್ ಅಂದ್ರೆ ಡೆಫಿನೆಟ್ ಆಗಿ ನಮ್ಮ ಸ್ಕಿನ್ ಗೆ ಸಿಕ್ಕಿರುವಂತಹ ಒಂದು ಏನಪ್ಪಾ ಅಂದ್ರೆ ಒಂದ್ ಗಿಫ್ಟ್ ಅಂತ ಹೇಳ್ಬಹುದು. ನೇಚರ್ ಕಡೆಯಿಂದ ಸಿಗ್ತಾ ಇರೋ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಸೊ ಇದು ಎಲೆಕ್ಸಿರ್ ತರ ಇದೆ. ಸೊ ಸೆರಮ್ ಕೂಡ ಇತ್ತೀಚೆಗೆ ತುಂಬಾ ಟ್ರೆಂಡಿ ಆಗಿ ನಡೀತಾ ಇದೆ. ಸ್ಪೆಷಲಿ ಸೆರಮ್ ಇದು ಫ್ಲೂಯಿಡ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಕ್ವಿಕ್ ಆಗಿ ನಮ್ಮ ಸ್ಕಿನ್ ಒಳಗಡೆ ಅಬ್ಸಾರ್ಬ್ ಆಗುತ್ತೆ ಅಂಡ್ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಪ್ರಾಸೆಸ್ ಕ್ವಿಕ್ ಆಗಿ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಾಗಿ ಸೆರಮ್ದು ಇಂಪಾರ್ಟೆನ್ಸ್ ಇರೋದು. ಸೊ ರೆಗ್ಯುಲರ್ ಬೇಸಿಸ್ ಮೇಲೆ ಸೆರಮ್ ಅನ್ನು ಕೂಡ ಯೂಸ್ ಮಾಡಿ. ಸೊ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಜೊತೆ ಸೊ ಕೊಲಾಜನ್ ಬೂಸ್ಟ್ ಅಪ್ ಆಗ್ತಾ ಇರುತ್ತೆ, ಹೈಡ್ರೇಷನ್ ಸಿಗುತ್ತೆ, ಲಿಫ್ಟ್ ಅಪ್ ಆಗುತ್ತೆ ನಿಮ್ಮ ಸ್ಕಿನ್ ಅಂಡ್ ಇಮಿಡಿಯೇಟ್ ಆಗಿ ನೀವು ಫರ್ಮ್ನೆಸ್ ಅನ್ನು ನೋಟಿಸ್ ಮಾಡ್ತೀರಾ ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ಜೊತೆ. ಸೊ ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್ ನಲ್ಲಿ ಒಂದು ಗ್ಲೋ ಕೂಡ ಇರುತ್ತೆ, ಟೈಟ್ನೆಸ್ ಕೂಡ ಫೀಲ್ ಮಾಡ್ತೀರಾ. ಸೊ ಈ ಪ್ರಾಡಕ್ಟ್ ಕೂಡ ಯಾವ ತರಪ್ಪ ಅಂದ್ರೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಯೂಸ್ ಮಾಡ್ಬೇಕಾಗಿರುವಂತಹ ಪ್ರಾಡಕ್ಟ್. ವೆರಿ ಸಿಂಪಲ್ ಟು ಯೂಸ್ ದಿಸ್ ಪ್ರಾಡಕ್ಟ್. ಯಾವ ತರಪ್ಪ ಅಂದ್ರೆ ಕ್ಲೆನ್ಸಿಂಗ್ ಆದ್ಮೇಲೆ ಟೋನಿಂಗ್ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದು ಡ್ರಾಪರ್ ಮುಖಾಂತರ ಇರುತ್ತೆ. ಸೊ ಓಪನ್ ಮಾಡಿ ಇದನ್ನು. ಸೊ ಜಸ್ಟ್ 3 ಡ್ರಾಪ್ಸ್ ನಿಮ್ಮ ಫೋರ್ ಹೆಡ್ ಮೇಲೆ, 2 ಕೆನ್ನೆ ಮೇಲೆ. ಸೊ 3 ಡ್ರಾಪ್ಸ್ ಸಾಕು. ಸೊ ದೆನ್ ನಿಮ್ಮ ಫಿಂಗರ್ ಟಿಪ್ಸ್ ಇಂದ ಸೊ ಈ ತರ ಮಸಾಜ್ ಮಾಡಿ. ಸೊ ನೈಸ್ ಆಗಿ ಅಪ್ವರ್ಡ್ ಡೈರೆಕ್ಷನ್ ಅಂಡ್ ಔಟ್ವರ್ಡ್ ಡೈರೆಕ್ಷನ್ ಅಲ್ಲಿ ಸೊ ಟುವರ್ಡ್ಸ್ ಈ ತರಹ ನೀವು ನಿಮ್ಮ ಸ್ಕಿನ್ ಅನ್ನು ಮೇಲೆ ಕಡೆ ತಗೊಂಡು ಹೋಗಿ ಈ ತರಹ ನೀವು ಸೆರಮ್ ಅನ್ನು ಅಪ್ಲೈ ಮಾಡಿ. ಸೊ ದೆನ್ ನಿಮ್ಮ ನೆಕ್ ಮೇಲೆ ಕೂಡ ಇದನ್ನು ನೈಸ್ ಆಗಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಈ ತರಹ ಅಪ್ಲೈ ಮಾಡಿ. ಸೊ ಫೇಸ್ ಅಲ್ಲಿ ಸರ್ಕ್ಯುಲರ್ ಮೋಷನ್ಸ್ ಅಲ್ಲಿ ಔಟ್ವರ್ಡ್ ಅಪ್ವರ್ಡ್ ಡೈರೆಕ್ಷನ್ ನಲ್ಲಿ ನೀವು ಅಪ್ಲೈ ಮಾಡಿ. ಸೊ ಕ್ವಿಕ್ ಆಗಿ ಅಬ್ಸಾರ್ಬ್ ಕೂಡ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ರಿಫ್ರೆಶ್ ಕೂಡ ಫೀಲ್ ಮಾಡುತ್ತೆ. ವೆರಿ ಲೈಟ್ ವೇಟ್ ಇದೆ, ಯಾವುದೇ ತರದ ಸ್ಟಿಕಿನೆಸ್ ಕೂಡ ಇರಲ್ಲ. ವೆರಿ ಕ್ವಿಕ್ ಆಗಿ ಅಬ್ಸಾರ್ಬ್ ಆಗ್ತಾ ಸೊ ನಿಮ್ಮ ಸ್ಕಿನ್ ಅಲ್ಲಿ ಟ್ರೀಟ್ಮೆಂಟ್ ಪ್ರಾಸೆಸ್ ಅನ್ನು ಸ್ಟಾರ್ಟ್ ಮಾಡುತ್ತೆ. ಸೊ ನೆಟ್ ಕಾಂಟೆಂಟ್ ನೋಡಿ 18 ml ಪ್ಯಾಕೇಜ್ ಅಲ್ಲಿ ಇರುತ್ತೆ. ಸೊ ಡಿಸ್ಟ್ರಿಬ್ಯೂಟರ್ ಪ್ರೈಸ್ 1129 ಅಲ್ಲಿ ಸಿಗ್ತಾ ಇದೆ ವಿತ್ 60% BV 677.74 ಅಲ್ಲಿ. ಸೊ ಇದನ್ನು ಸ್ಟಾರ್ಟ್ ಮಾಡಿ ಯೂಸ್ ಮಾಡೋದು. ಸೊ ನಿಮ್ಮ ಸ್ಕಿನ್ ಅಲ್ಲಿ ಲಾಟ್ ಆಫ್ ಚೇಂಜಸ್ ಅನ್ನು ನೀವು ಅಬ್ಸರ್ವ್ ಮಾಡ್ತೀರಾ, ರೈಟ್? ಸೊ ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಅಂತ, ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಂತಾನು ಹೇಳ್ಬಹುದು. ಟ್ರೀಟ್ಮೆಂಟ್. ಸೊ ಯಾರ್ಯಾರು ಇನ್ನ ರೆಡ್ ಕಲರ್ ರೇಂಜ್ ಸ್ಟಾರ್ಟ್ ಮಾಡಿಲ್ಲ, ಸೊ ಸಿರಮ್ ಇಂದ ಅಟ್ಲೀಸ್ಟ್ ನೀವು ಸ್ಟಾರ್ಟ್ ಮಾಡಿ. ಸೊ ಲಾಟ್ ಆಫ್ ಚೇಂಜಸ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು. ಸೊ ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ ಗೆ ಮೂವ್ ಆಗೋಣ. ನೆಕ್ಸ್ಟ್ ಪ್ರಾಡಕ್ಟ್ ಏನಪ್ಪಾ ಇದೆ ಅಂದ್ರೆ, ಸೊ ನಾವು ಕ್ಲೆನ್ಸಿಂಗ್, ಟೋನಿಂಗ್ ಅಂಡ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಸೊ ಇವಾಗ ಮಾಯಿಶ್ಚರೈಸರ್. ಸೊ ಮಾಯಿಶ್ಚರೈಸಿಂಗ್ ಪ್ರಾಸೆಸ್ ಬಗ್ಗೆ ನಾವು ಮಾತಾಡೋಣ. ಮಾಯಿಶ್ಚರೈಸೇಷನ್ ಅಂಡ್ ಪ್ರೊಟೆಕ್ಷನ್ ಬಗ್ಗೆ. ಸೊ ಇವಾಗ ಏಜ್ ರಿಡಿಫೈನಿಂಗ್ ಡೇ ಕ್ರೀಮ್ ವಿತ್ SPF 15 ಇದೆ. ಸೊ ಸ್ಪೆಷಲಿ ಡೇ ಟೈಮ್ ಅಲ್ಲಿ ಅಪ್ಲೈ ಮಾಡುವಂತಹ ಒಂದು ಪ್ರಾಡಕ್ಟ್ ಆಸ್ ಎ ಮಾಯಿಶ್ಚರೈಸರ್, ಆಸ್ ಎ ಪ್ರೊಟೆಕ್ಷನ್ ಆಗಿ ಸೊ ನಮ್ಮ ಸ್ಕಿನ್ ಅನ್ನು ಕಾಪಾಡುತ್ತೆ. SPF 15 ಇರೋದ್ರಿಂದ ನಾನು ಹೇಳಿದ್ದೀನಿ. ಸೊ 1 SPF is equal to 10 minutes of protection ಅಂತ ಹೇಳ್ತೀವಿ. ಸೊ ಹಾಗಾಗಿ SPF 15 ಅಂದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, 15 into 10 ಎಷ್ಟಾಯ್ತು. ಸೊ ಅದೇ ತರಹ ಏನಪ್ಪಾ ಅಂದ್ರೆ ಸೊ ನಮ್ಮ ಸ್ಕಿನ್ ಅಲ್ಲಿ ಒಂದು ಪ್ರೊಟೆಕ್ಷನ್ ಸಿಗುತ್ತೆ, ಮಾಯಿಶ್ಚರೈಸೇಷನ್ ಸಿಗುತ್ತೆ ಅಂಡ್ ಈಸಿಯಾಗಿ ನೀವು ಅಬ್ಸರ್ವ್ ಮಾಡ್ತೀರಾ. ಲಾಟ್ ಆಫ್ ಚೇಂಜಸ್ ನಿಮ್ಮ ಸ್ಕಿನ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ. ಸೊ ಮಾಯಿಶ್ಚರೈಸ್ ಕೂಡ ಆಗುತ್ತೆ ನಿಮ್ಮ ಸ್ಕಿನ್. UVA, ಅಲ್ಟ್ರಾವೈಲೆಟ್ A ಅಂಡ್ ಅಲ್ಟ್ರಾವೈಲೆಟ್ B ಇಂದ ಒಂದು ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ನಿಮ್ಮ ಸ್ಕಿನ್ಗೆ. ಅಂಡ್ ಏನಪ್ಪಾ ಅಂದ್ರೆ ಫರ್ಮ್ನೆಸ್ ಇರಬಹುದು ನಿಮ್ಮ ಸ್ಕಿನ್ ನಲ್ಲಿ ಅಂಡ್ ಟೈಟ್ನೆಸ್ ಇರಬಹುದು. ಫ್ರೀ ರಾಡಿಕಲ್ಸ್ ಎಫೆಕ್ಟ್ ಇಂದ
ನಿಮ್ಮ ಸ್ಕಿನ್ ಅನ್ನು ಕಾಪಾಡುತ್ತೆ ನಮ್ಮ ಈ ಪ್ರಾಡಕ್ಟ್. ಮಾಯಿಶ್ಚರೈಸೇಷನ್ ಸಿಗುತ್ತೆ ಕಂಪ್ಲೀಟ್ ಆಗಿ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ನಲ್ಲಿ ಒಂದ್ ಗ್ಲೋ ಕೂಡ ಇರುತ್ತೆ. ಒಂದ್ ರೆಟಿನಾಲ್ ಎಫೆಕ್ಟ್ ಇಂದ ನಾನು ಹೇಳಿದೀನಿ, ವೈಟಮಿನ್ ಎ ರೆಟಿನಾಲ್ ಎಫೆಕ್ಟ್ ಏನಿದೆ, ಆಂಟಿ ಏಜಿಂಗ್ ಪ್ರಾಪರ್ಟಿ ಸಿಗ್ತಾ ಇದೆ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ನಿಮ್ಮ ಏಜಿಂಗ್ ಆಗ್ತಾ ಇರುವಂತ ಸ್ಕಿನ್ ನಲ್ಲಿ ಓವರ್ ಆಲ್ ಒನ್ ಆಫ್ ದಿ ಬೆಸ್ಟ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಅಥವಾ ಡೇ ಕ್ರೀಮ್ ಅಂತ ಹೇಳ್ಬೋದು. ಡ್ಯೂರಿಂಗ್ ದ ಡೇ ಟೈಮ್ ಯೂಸ್ ಮಾಡಬೇಕಾಗಿರುವಂತಹ ಪ್ರಾಡಕ್ಟ್ ಇದೆ. 3C ಆಕ್ಷನ್ ಸಿಸ್ಟಮ್ ಟೆಕ್ನಾಲಜಿಯಿಂದ, ಎಪಿಲಿಫ್ಟ್ ಕಾಂಪ್ಲೆಕ್ಸ್ ಟೆಕ್ನಾಲಜಿಯಿಂದ ಕ್ರಿಯೇಟ್ ಆಗಿರುವಂತಹ ನಮ್ಮ ಈ ಪ್ರಾಡಕ್ಟ್ ರೇಂಜ್ ಇಂದ ಡೆಫಿನೆಟ್ ಆಗಿ ಲಾಟ್ ಆಫ್ ಚೇಂಜಸ್ ಅನ್ನು ನೀವು ನೋಡ್ತೀರಾ ಮೈ ಡಿಯರ್ ಫ್ರೆಂಡ್ಸ್. ಸೊ ವೆರಿ ವೆರಿ ಸಿಂಪಲ್ ಟು ಯೂಸ್ ದಿಸ್ ಪ್ರಾಡಕ್ಟ್. ಯಾವ ತರ ಇದನ್ನು ಯೂಸ್ ಮಾಡ್ಬೇಕಪ್ಪ ಅಂದ್ರೆ, ಜಸ್ಟ್ ಒಂದ್ ಪೀ ಸೈಜ್ ಅಮೌಂಟ್ ಆಫ್ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ ಅನ್ನು ತಗೊಂಡು, ಸೊ ಒಂದ್ ಫಿಂಗರ್ ಟಿಪ್ಸ್ ಇಂದ ನೀವು ಮಸಾಜ್ ಮಾಡಿ ಟುವರ್ಡ್ಸ್ ಅಪ್ವರ್ಡ್ ಡೈರೆಕ್ಷನ್ ನಿಮ್ಮ ಫೇಸ್ ಮತ್ತೆ ನೆಕ್ ಜೊತೆ. ಸೊ ನಿಮ್ಮ ಅಂಡರ್ ಐ ಏರಿಯಾನು ಬಿಟ್ಟು ನೀವು ಕಂಪ್ಲೀಟ್ ಆಗಿ ನೈಸ್ ಆಗಿ ಮಸಾಜ್ ಮಾಡಿ. ಸೊ ಕ್ವಿಕ್ ಆಗಿ ಕೂಡ ಅಬ್ಸರ್ವ್ ಆಗುತ್ತೆ. ಸೊ ಯಾಕಂದ್ರೆ ನಾನು ಹೇಳಿದ್ದೀನಿ ವೆರಿ ವೆರಿ ಲೈಟ್ ವೇಟ್ ಫಾರ್ಮುಲೇಷನ್ ಇಂದ ಇದು ತಯಾರಾಗಿರೋದು ಅಂತ. ಸೊ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ರೇಂಜ್. ಸೊ ಟೋಟಲ್ ಆಗಿ 30 ಗ್ರಾಮ್ ಕ್ವಾಂಟಿಟಿನಲ್ಲಿ ಬರುತ್ತೆ. ಸೊ ಡಿಸ್ಟ್ರಿಬ್ಯೂಟರ್ ಪ್ರೈಸ್ 1999 ಆಗಿದೆ. ವಿತ್ 60% BV ಜೊತೆ ಅವೈಲೇಬಲ್ ಇದೆ. ಸೊ ಬಿಸ್ನೆಸ್ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಪ್ಲಸ್ ನಿಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಟೈಟ್ ಆಗ್ತಾ ಬರುತ್ತೆ. ಜಸ್ಟ್ ವೆರಿ ವೆರಿ ಲಿಟಲ್ ಕ್ವಾಂಟಿಟಿ ಸಾಕು ನೀವು ತಗೊಳ್ಳೋದು. ರೆಗ್ಯುಲರ್ ಆಗಿ ಓನ್ಲಿ ಡ್ಯೂರಿಂಗ್ ದ ಡೇ ಟೈಮ್ ಮಾತ್ರ ಯೂಸ್ ಮಾಡ್ಬೇಕಾಗಿರುತ್ತೆ. ಕ್ಲೆನ್ಸಿಂಗ್ ಮಾಡಿ, ಟೋನಿಂಗ್ ಅಪ್ಲೈ ಮಾಡಿ, ಟ್ರೀಟ್ಮೆಂಟ್ ಪ್ರೊಸೀಜರ್ ಅಪ್ಲೈ ಮಾಡ್ತಾ ನೀವು ಈ ಕ್ರೀಮ್ ಅನ್ನು ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಿ. ಆಲ್ ದ ಸ್ಕಿನ್ ಟೈಪ್ಸ್ ಇದ್ದವರು, ಸ್ಪೆಷಲಿ ಏಜಿಂಗ್ ಸ್ಕಿನ್ ಗೆ ಆಲ್ ದ ಸ್ಕಿನ್ ಟೈಪ್ ಇದ್ದವರು ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಬಹುದು. ಸೊ ನಿಮ್ಮ 5 ಸ್ಟೆಪ್ಸ್ ಕಂಪ್ಲೀಟ್ ಆಗಿ SPF 15 ಇರೋದ್ರಿಂದ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಸೊ 5 ಸ್ಟೆಪ್ಸ್ ಡ್ಯೂರಿಂಗ್ ದ ಡೇ ಟೈಮ್ ಕಂಪ್ಲೀಟ್ ಆಗುತ್ತೆ. ಸೊ ನೈಟ್ ಟೈಮ್ ಅಲ್ಲಿ ಏನಪ್ಪಾ ಮಾಡ್ಬೇಕಂದ್ರೆ, ಸೊ ಅದೇ ತರ 4 ಸ್ಟೆಪ್ ಫಾಲೋ ಮಾಡಿ. ಸೊ 4 ಸ್ಟೆಪ್ ಅಲ್ಲಿ ಏಜ್ ರಿಡಿಫೈನಿಂಗ್ ನೈಟ್ ಕ್ರೀಮ್ ಇದೆ, ಮಾಯಿಶ್ಚರೈಸೇಷನ್ ಕ್ರೀಮ್. ನೈಟ್ ಟೈಮ್ ಅಲ್ಲಿ ಒಂದು ಮಾಯಿಶ್ಚರೈಸೇಷನ್ ಸ್ಟೆಪ್ ಅಲ್ಲಿ ನೈಟ್ ಕ್ರೀಮ್ ಇರುತ್ತೆ. ಸೊ ನೈಟ್ ಕ್ರೀಮ್ ಅಂತ ಹೇಳಿದ ತಕ್ಷಣ SPF ಇದರಲ್ಲಿ ಇರಲ್ಲ. ಸೊ ಯಾಕಂದ್ರೆ ನೈಟ್ ಟೈಮ್ ಅಲ್ಲಿ ಸೂರ್ಯದ ಕಿರಣಗಳು ಇರಲ್ಲ, ಸೊ UV ರೇಸ್ ಇರಲ್ಲ. ಸೊ ಹಾಗಾಗಿ SPF ಪ್ರೊಟೆಕ್ಷನ್ ಬೇಕಾಗಿರಲ್ಲ. ಬಟ್ ಎಸ್ ಏನಪ್ಪಾ ಅಂದ್ರೆ ರಿಪೇರಿಂಗ್ ಪ್ರಾಸೆಸ್ ಬೇಕಾಗಿರುತ್ತೆ ನಮ್ಮ ಸ್ಕಿನ್ ಅಲ್ಲಿ ಇನಿಷಿಯೇಟ್ ಆಗ್ಬೇಕಾಗಿರೋದು. ಸೊ ಅದಕ್ಕಾಗಿ ಒನ್ ಆಫ್ ದಿ ಬೆಸ್ಟ್ ಅಗೇನ್ ಪ್ರಾಡಕ್ಟ್ ಆಗಿದೆ. ಸೊ ಸ್ಪೆಷಲಿ ನೈಟ್ ಕ್ರೀಮ್ ಅನ್ನು ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿ. ಸೊ ನೈಟ್ ಕ್ರೀಮ್ ಆಫ್ಟರ್ 25 ಇಯರ್ಸ್ ನಾವು ಯೂಸ್ ಮಾಡಬೇಕಾಗಿರೋದು ಕಂಪಲ್ಷನ್ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ನೈಟ್ ಕ್ರೀಮ್ ಅನ್ನು ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿ. ರಿಪೇರಿಂಗ್ ಪ್ರಾಸೆಸ್ ಡ್ಯೂರಿಂಗ್ ದ ಡೇ ಟೈಮ್ ಅಲ್ಲಿ ನಮ್ಮ ಸ್ಕಿನ್ ಅಲ್ಲಿ ಏನೇನ್ ಡ್ಯಾಮೇಜಸ್ ಆಗಿರುತ್ತೆ, ಸೊ ಅದೆಲ್ಲ ಡ್ಯಾಮೇಜಸ್ ಅನ್ನು ರಿಪೇರ್ ಮಾಡುವಂತಹ ಪ್ರಾಸೆಸ್ ಶುರು ಆಗುತ್ತೆ. ಅಂಡ್ ಸ್ಪೆಷಲಿ ನಮ್ಮ ಬಾಡಿ ತುಂಬಾ ಸ್ಲೋ ಡೌನ್ ಆಗ್ತಾ ಬರ್ತಾ ಇರುತ್ತೆ. ಸ್ಪೆಷಲಿ ಯಾವ ತರ ಆಕ್ಟಿವಿಟಿ ಕಡಿಮೆ ಆಗ್ತಾ ಇರುತ್ತೆ ನೈಟ್ ಆಗ್ತಾ ಆಗ್ತಾ, ಸಾಯಂಕಾಲ ಆಗ್ತಾ ಆಗ್ತಾ. ಸೊ ನಮ್ಮ ಬಾಡಿದು ಆಕ್ಟಿವಿಟಿ ಕೂಡ ಸ್ವಲ್ಪ ಸ್ಲೋ ಡೌನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಒಂದು ನೈಟ್ ಕ್ರೀಮ್ ಸಪೋರ್ಟ್ ಬೇಕಾಗಿರುತ್ತೆ ನಮ್ಮ ಸ್ಕಿನ್ ನಲ್ಲಿ ಆಗಿರುವಂತ ಡ್ಯಾಮೇಜಸ್ ಅನ್ನು ರಿಪೇರ್ ಮಾಡಕ್ಕೆ. ಸೊ ಪ್ಲೀಸ್ ರೆಗ್ಯುಲರ್ಲಿ ಸ್ಟಾರ್ಟ್ ಮಾಡಿ ನಮ್ಮ ನೈಟ್ ಕ್ರೀಮ್ ಅನ್ನು ಯೂಸ್ ಮಾಡೋದು. ಅಂಡ್ ಸ್ಪೆಷಲಿ ನಮ್ಮ ಈ ಪ್ರೀಮಿಯಂ ರೇಂಜ್ ಆಫ್ ನೈಟ್ ಕ್ರೀಮ್ ಅನ್ನು ಯೂಸ್ ಮಾಡೋದು ಮರಿಬೇಡಿ. ರಿಂಕಲ್ ಆಗ್ತಾ ಇರುವಂತಹ ಸ್ಕಿನ್ ನಲ್ಲಿ ಬೇಕಾಗಿರುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್. ರಿಪೇರ್ ಮಾಡುತ್ತೆ ನಿಮ್ಮ ಸ್ಕಿನ್ ಅನ್ನು, ರೀಸ್ಟೋರ್ ಮಾಡುತ್ತೆ, ರೀಫೈಟಲೈಸ್ ಕೂಡ ಮಾಡುತ್ತೆ. ಎನಿ ಕೈಂಡ್ ಆಫ್ ಡ್ಯಾಮೇಜಸ್, ಸ್ಪೆಷಲಿ ಏಜಿಂಗ್ ರಿಲೇಟೆಡ್ ಡ್ಯಾಮೇಜಸ್ ಇಂದ ನಿಮ್ಮ ಸ್ಕಿನ್ ಅನ್ನು ಪ್ರೊಟೆಕ್ಟ್ ಮಾಡುತ್ತೆ, ಡಿಫೆಂಡ್ ಮಾಡ್ತಾ ಟಾಕ್ಸಿನ್ಸ್ ಜೊತೆ. ಕೊಲಾಜನ್ ಬೂಸ್ಟ್ ಅಪ್ ಆಗುತ್ತೆ, ಫರ್ಮ್ ಆಗುತ್ತೆ, ಎಲಾಸ್ಟಿಸಿಟಿ ಇನ್ಕ್ರೀಸ್ ಆಗುತ್ತೆ, ರೇಡಿಯನ್ಸ್ ಆಗುತ್ತೆ. ಅಂಡ್ ನಿಮ್ಮ ಸ್ಕಿನ್ ಮಾರ್ನಿಂಗ್ ವರೆಗೆ ತುಂಬಾ ಟೈಟ್ ಆಗಿ ಗ್ಲೋಯಿಂಗ್, ತುಂಬಾ ರೇಡಿಯಂಟ್ ಆಗಿ ಕಾಣಿಸುತ್ತೆ ನಿಮ್ಮ ಸ್ಕಿನ್, ರೈಟ್? ಸೊ ವೆರಿ ವೆರಿ ತುಂಬಾ ಪ್ರೀಮಿಯಂ ಆಗಿರುವಂತಹ ತುಂಬಾ ಚೆನ್ನಾಗಿರುವಂತಹ ಪ್ರಾಡಕ್ಟ್ ಆಗಿದೆ. ಸೊ ಯಾವ ತರಪ್ಪ ಇದನ್ನು ಯೂಸ್ ಮಾಡ್ತೀರಾ ಅಂದ್ರೆ, ಸೇಮ್ ವೆರಿ ಸಿಂಪಲ್ ವೇ. ನೈಟ್ ಟೈಮ್ ಯಾವ ತರ ರುಟೀನ್ ಇರ್ಬೇಕಾಗಿರುತ್ತೆಪ್ಪ ನಿಮ್ದಂದ್ರೆ, ಕ್ಲೆನ್ಸಿಂಗ್ ಮಾಡ್ಬೇಕು, ಟೋನರ್ ಅಪ್ಲೈ ಮಾಡ್ಬೇಕು, ಟ್ರೀಟ್ಮೆಂಟ್ ಆಂಟಿ ನಮ್ಮ ಸೆರಮ್ ಅನ್ನು ಯೂಸ್ ಮಾಡಬೇಕು. ಸೊ ದೆನ್ ನೈಟ್ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಕ್ರೀಮ್ ಅನ್ನು, ನೈಟ್ ಕ್ರೀಮ್ ಅನ್ನು ಯೂಸ್ ಮಾಡಿ. ಸೊ ಸಿಮಿಲರ್ ಪ್ರೈಸ್ ಇರುತ್ತೆ. ಡಿಸ್ಟ್ರಿಬ್ಯೂಟರ್ ಪ್ರೈಸ್ 1999, 30 ಗ್ರಾಮ್ ಕ್ವಾಂಟಿಟಿ ನಲ್ಲಿ ಇರುತ್ತೆ ವಿತ್ 60% BV. ಸೊ ಇದು ಆಯ್ತು ನೈಟ್ ರೂಟೀನ್. ಸೊ ಇನ್ನ ಒಂದು ವೆರಿ ವೆರಿ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಇದೆ ನಮ್ಮ ಏಜ್ ರಿಡಿಫೈನಿಂಗ್ ರೇಂಜ್ ಅಲ್ಲಿ, ಏಜ್ ರಿಡಿಫೈನಿಂಗ್ ಅಂಡರ್ ಐ ರಿಕವರಿ ಕಾನ್ಸಂಟ್ರೇಟ್. ಸೊ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ, ಸೊ ನಿಜವಾಗ್ಲೂ ಐ ಫೀಲ್ ಸೋ ಪ್ರೌಡ್. ಯಾಕಪ್ಪ ಅಂದ್ರೆ ಇದು ಒನ್ ಆಫ್ ದಿ ಕೀ ಪ್ರಾಡಕ್ಟ್ ಅಂತ ಹೇಳ್ಬೋದು. ವೆರಿ ಮಚ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಆಗಿದೆ. ರೆಗ್ಯುಲರ್ಲಿ ಎಲ್ಲರೂ ಯೂಸ್ ಮಾಡ್ಬೇಕಾಗಿರುವಂತ ಪ್ರಾಡಕ್ಟ್ ಆಗಿದೆ. ಅಂಡ್ ಏಜಿಂಗ್ ಸ್ಕಿನ್ ಗೆ ಬೇಕಾಗಿರುವಂತ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್. ಸೊ ಏಜಿಂಗ್ ನಮ್ಮ ಸ್ಕಿನ್ ಹತ್ರ ಕ್ರೋಸ್ ಫೀಟ್ ಅಂತ ನಾವು ನೋಡಿದ್ವಿ, ಕಣ್ಣಿನ ಹತ್ರ ರಿಂಕಲ್ಸ್ ಗಳು ಫಾರ್ಮ್ ಆಗ್ತಾ ಇರುತ್ತೆ. ಸೊ ಈ ಕಣ್ಣಿನ ಹತ್ರ ಫಾರ್ಮ್ ಆಗ್ತಾ ಇರುವಂತಹ ರಿಂಕಲ್ಸ್ ಅನ್ನು ನಾವು ಕಡಿಮೆ ಮಾಡ್ಬೇಕಾಗಿರುತ್ತೆ.
ಸೊ ಅದಕ್ಕಾಗಿ ನಾವು ಯೂಸ್ ಮಾಡ್ಬೇಕಾಗಿರುತ್ತೆ ಸ್ಪೆಷಲಿ ಒಂದ್ ಸ್ಪೆಷಲ್ ಅಂಡರ್ ಐ ಕ್ರೀಮ್. ಇದು ಸ್ಪೆಷಲಿ ಫಾರ್ಮುಲೇಟೆಡ್ ಅಂಡರ್ ಐ ಕ್ರೀಮ್ ಆಗಿರೋದು ಯಾರ್ಯಾರಿಗೆ ಐ ಬ್ಯಾಗ್ಸ್ ಆಗಿದೆ, ತುಂಬಾ ರಫ್ ಆಗಿದೆ, ಕಣ್ಣಿನ ಹತ್ರ ಆಗ್ತಾ ಇರುವಂತಹ ಒಂದು ಸ್ಕಿನ್ ಲೇಯರ್ ರಫ್ ಆಗಿದೆ. ಸೊ ಅಂತ ಸ್ಕಿನ್ ಗೆ ಬೇಕಾಗಿರುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಅಂಡರ್ ಐ ಕ್ರೀಮ್ ನಮ್ಮ ಅಂಡರ್ ಐ ರಿಕವರಿ ಕಾನ್ಸಂಟ್ರೇಟ್ ಆಗಿದೆ. ಸ್ಪೆಷಲ್ ಫಾರ್ಮುಲೇಷನ್ 3C ಆಕ್ಷನ್ ಸಿಸ್ಟಮ್ ಎಪಿಲಿಫ್ಟ್ ಕಾಂಪ್ಲೆಕ್ಸ್ ಟೆಕ್ನಾಲಜಿಯಿಂದ ತಯಾರಾಗಿರುವಂತಹ ನಮ್ಮ ಸ್ಕಿನ್ ಅಂಡರ್ ಐದು ಸ್ಕಿನ್ ಏನಪ್ಪಾ ಇರುತ್ತೆ ಅಂದ್ರೆ ನಮ್ಮ ನಾರ್ಮಲ್ ಸ್ಕಿನ್ ಇಂದ ಕಂಪೇರ್ ಮಾಡಿದ್ರೆ ಸೊ 6 times ಥಿನ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಬೇಕಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಸ್ಕಿನ್ ಅಂಡರ್ ಐ ಏರಿಯಾನಲ್ಲಿ ತುಂಬಾ ಕ್ವಿಕ್ ಆಗಿ ಯಾವುದೇ ತರಹದ ಪ್ರಾಸೆಸಿಂಗ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ರಿಂಕಲಿಂಗ್ ಇರಬಹುದು, ರಫ್ನೆಸ್ ಇರಬಹುದು, ಡಾರ್ಕ್ನೆಸ್ ಇರಬಹುದು. ಓಕೆ, ಸೊ ಇದೆಲ್ಲ ಪ್ರಾಸೆಸ್ ತುಂಬಾ ಬೇಗನೆ ಕ್ವಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅಂಡರ್ ಐ ಏರಿಯಾದು ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾಗಿರೋದು ಸೊ ರೆಗ್ಯುಲರ್ ಬೇಸಿಸ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಂಡ್ ಏಜಿಂಗ್ ಸ್ಕಿನ್ ಅಲ್ಲಿ ಅಂತೂ ಕಂಪಲ್ಸರಿ ಇರುತ್ತೆ. ಸೊ ನೀವು ಯೂಸ್ ಮಾಡಿ ನೋಡಿ, ಇದು ಅಪ್ಲಿಕೇಟರ್ ಮುಖಾಂತರ ಬರುತ್ತೆ, ಅಪ್ಲಿಕೇಟರ್ ಜೊತೆ ಬರುತ್ತೆ. ಸೊ ಏನಪ್ಪಾ ಮಾಡ್ಬೇಕಂದ್ರೆ ಸೊ ನೀವು ಇದನ್ನು ಜಸ್ಟ್ ಸ್ವಲ್ಪ ಸ್ಕ್ವೀಸ್ ಮಾಡಿ, ಸೊ ನೀವು ನಿಮ್ಮ ಐಲಿಡ್ ಮೇಲೆ, ಅಪ್ಪರ್ ಐಲಿಡ್ ಮೇಲೆ ಅಥವಾ ಕೆಳಗಡೆ ಸ್ವಲ್ಪ ಅಪ್ಲೈ ಮಾಡಿ. ಸೊ ಆ ಅಪ್ಲಿಕೇಟರ್ ಮುಖಾಂತರನೇ ನೀವು ನೈಸ್ ಆಗಿ ಟುವರ್ಡ್ಸ್ ಅಪ್ಪರ್ ಡೈರೆಕ್ಷನ್ ಅಗೇನ್ ನೀವು ನೈಸ್ ಆಗಿ ಸ್ಮೂತ್ ಆಗಿ ಸಾಫ್ಟ್ ಆಗಿ ಅಪ್ಲೈ ಮಾಡಿ. ಯಾವುದೇ ತರದ ಫಿಂಗರ್ ಟಿಪ್ಸ್ ಇಲ್ದಂಗೆ ನೀವು ನೈಸ್ ಆಗಿ ಮಸಾಜ್ ಮಾಡ್ಬೋದು. ತುಂಬಾ ಚೆನ್ನಾಗಿ ನೀವು ನೋಡ್ತೀರಾ ಮಸಾಜ್ ಆಗಿದ ತಕ್ಷಣ ತುಂಬಾ ಚೆನ್ನಾಗಿ ಫರ್ಮ್ ಆಗಿದೆ ಅಂತ ಅವಾಗ್ಲೇ ನಿಮ್ಗೆ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಈ ಪ್ರಾಡಕ್ಟ್ ರಿಸಲ್ಟ್ ಕೊಡ್ತಾ ಇದೆ. ಸೊ ತುಂಬಾ ಜನ ಇಷ್ಟ ಪಡ್ತಾ ಇದ್ದಾರೆ. ವೆರಿ ರಿಲ್ಯಾಕ್ಸಿಂಗ್ ಕೂಡ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ಸೊ ಬಿಫೋರ್ ಸ್ಲೀಪಿಂಗ್ ಅಂಡ್ ಸ್ಪೆಷಲಿ ನೀವು ಮಾರ್ನಿಂಗ್ ಅಲ್ಲಿ CTTMP ಪ್ರೊಸೀಜರ್ ಅಲ್ಲಿ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡೋದು ಮರಿಬೇಡಿ. ಯಾವ ತರ ಡ್ಯೂರಿಂಗ್ ದ ಡೇ ಟೈಮ್ ಯೂಸ್ ಮಾಡ್ಬೇಕು, ಕ್ಲೆನ್ಸರ್ ಯೂಸ್ ಮಾಡಿ, ಟೋನರ್ ಅನ್ನು ಯೂಸ್ ಮಾಡಿ. ಸೊ ದೆನ್ ಅಂಡರ್ ಐ ಕ್ರೀಮ್ ಅನ್ನು ಯೂಸ್ ಮಾಡ್ತಾ ಸೆರಮ್ ಅನ್ನು ಯೂಸ್ ಮಾಡಿದಾದ್ಮೇಲೆ ನೀವು ಈ ತರ ಡೇ ಕ್ರೀಮ್ ಅನ್ನು ಯೂಸ್ ಮಾಡಿ. ನೈಟ್ ಟೈಮ್ ಅಲ್ಲಿ ಸೇಮ್ ರೂಟೀನ್ ಕ್ಲೆನ್ಸಿಂಗ್ ಮಾಡಿ, ಟೋನರ್ ಅನ್ನು ಯೂಸ್ ಮಾಡ್ತಾ, ಸೊ ದೆನ್ ನೀವು ಅಂಡರ್ ಐ ಕ್ರೀಮ್ ಅಪ್ಲೈ ಮಾಡ್ತಾ, ಸೆರಮ್ ಅನ್ನು ಅಪ್ಲೈ ಮಾಡಿದ್ಮೇಲೆ ಡೇ ಕ್ರೀಮ್ ಅಪ್ಲೈ ಮಾಡ್ತಾ ನೀವು ನೈಟ್ ಕ್ರೀಮ್ ಅನ್ನು ಅಪ್ಲೈ ಮಾಡಿ. ಸೊ ಈ ಅಂಡರ್ ಐ ರಿಕವರಿ ಕಾನ್ಸಂಟ್ರೇಟ್ ಡಿಸ್ಟ್ರಿಬ್ಯೂಟರ್ ಪ್ರೈಸ್ 1129 ಇರುತ್ತೆ. ವಿತ್ 12 ml ಕ್ವಾಂಟಿಟಿ ಜೊತೆ 60% BV ಸಿಗ್ತಾ ಇದೆ. ಸೊ ದಿ ಮಸ್ಟ್ ಯೂಸ್ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ನಮ್ಮ ಅಂಡರ್ ಐ ರಿಕವರಿ ಕಾನ್ಸಂಟ್ರೇಟ್. ಸೊ ಪ್ಲೀಸ್ ಇದನ್ನು ಯೂಸ್ ಮಾಡಿ. ಓವರ್ ಆಲ್ ಈ ನಮ್ಮ ಪ್ರಾಡಕ್ಟ್ ರೇಂಜ್ ಏನಿದೆ ವೆರಿ ವೆರಿ ಲೈಟ್ ವೇಟ್ ಫಾರ್ಮುಲೇಷನ್ ಜೊತೆ ಬರುತ್ತೆ. ಬೆಳಿಗ್ಗೆ ಅಥವಾ ನೈಟ್ ಅಲ್ಲಿ ಯೂಸ್ ಮಾಡಬೇಕಾಗಿರುವಂತಹ ಆಲ್ ದ ಸ್ಕಿನ್ ಟೈಪ್ ಮೇಲೆ ಟೆಸ್ಟ್ ಆಗಿರುವಂತಹ ಪ್ರಾಡಕ್ಟ್ 100% ವೆಜಿಟೇರಿಯನ್ ಪ್ರಾಡಕ್ಟ್ ಆಗಿದೆ. ಯಾವುದೇ ತರಹದ ಟೆನ್ಷನ್ ತಗೊಳ್ಳೋದು ಬೇಕಾಗಿಲ್ಲ. ಆರಾಮಾಗಿ ಆಲ್ ದ ಸ್ಕಿನ್ ಟೈಪ್ಸ್ ಗೆ ನೀವು 30+ ಆದ್ಮೇಲೆ ಸಜೆಸ್ಟ್ ಮಾಡಿ ಈ ಪ್ರಾಡಕ್ಟ್ ರೇಂಜ್ ಅನ್ನು. ಯಾವುದೇ ತರಹದ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇದ್ರೆ ಕೂಡ ಒಂದ್ ಡೆಡಿಕೇಶನ್ ಇಂದ ಯೂಸ್ ಮಾಡಿದ್ರೆ ಲಾಟ್ ಆಫ್ ಚೇಂಜಸ್ ಅನ್ನು ನೀವು ನೋಡ್ತೀರಾ. ಸೊ ಅದಕ್ಕಾಗಿ ಸೊ ಈ ಪ್ರಾಡಕ್ಟ್ ರೇಂಜ್ ಅನ್ನು ಯೂಸ್ ಮಾಡಿ. ನಿಮ್ಮ ಏಜಿಂಗ್ ಪ್ರಾಸೆಸ್ ಸ್ಕಿನ್ ನಲ್ಲಿ ಏನ್ ಶುರು ಆಗಿದೆ ಅದನ್ನು ಪಾಸ್ ಮಾಡಿ, ಸ್ಟಾಪ್ ಮಾಡಿ ಅಲ್ಲೇ ನಿಮ್ಮ ಸ್ಕಿನ್ ಅನ್ನು ಯಂಗರ್ ಲುಕಿಂಗ್ ಸ್ಕಿನ್ ಅಲ್ಲಿ ಕನ್ವರ್ಟ್ ಮಾಡಿ, ಟ್ರಾನ್ಸ್ಫಾರ್ಮ್ ಮಾಡಿ. ಅಂಡ್ ಡೆಫಿನೆಟ್ ಆಗಿ ಹೈ ಬಿಗಿ ಪ್ರಾಡಕ್ಟ್ ಇರೋದ್ರಿಂದ ನಮ್ಮ ಸ್ಕಿನ್ ಅನ್ನು ಟ್ರಾನ್ಸ್ಫಾರ್ಮ್ ಮಾಡ್ತಾ ಮಾಡ್ತಾ ನಮ್ಮ ಬಿಸ್ನೆಸ್ ಅನ್ನು ಕೂಡ ಟ್ರಾನ್ಸ್ಫಾರ್ಮ್ ಮಾಡಬಹುದು. ಕರೆಕ್ಟ್ ಅಲ್ವಾ? ಸೊ ಐ ಹೋಪ್ ಸೊ ನನ್ನ ಇವತ್ತಿನ ಈ ಸೆಷನ್ ಇಂದ ಕೆಲವೊಂದು ಇನ್ಫಾರ್ಮೇಶನ್ ಸಿಕ್ಕಿರಬಹುದು, ಸ್ಪೆಷಲಿ ನಮ್ಮ ಮೋಸ್ಟ್ ಪ್ರೀಮಿಯಂ ರೇಂಜ್ ಆಫ್ ಪ್ರಾಡಕ್ಟ್ ಬಗ್ಗೆ ಅಂತ ಅನ್ಕೊಳ್ತಾ ಇದ್ದೀನಿ, ಏಜ್ ರಿಡಿಫೈನಿಂಗ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ. ಸೊ ಯಾರ್ಯಾರು ಅಟೆಂಡ್ ಮಾಡಿದ್ದೀರಾ ನಮ್ಮ ಸೆಷನ್, ಇವತ್ತಿನ ನಮ್ಮ ಲೈವ್ ಸೆಷನ್ ಅನ್ನು, ಸೊ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಆಲ್ ದ ಪಾರ್ಟಿಸಿಪೆಂಟ್ಸ್ ಇವತ್ತಿನ ಸೆಷನ್ ಅಟೆಂಡ್ ಮಾಡಿದ್ದಕ್ಕೆ. ಸೊ ಮತ್ತೆ ನಾಳೆ ಸಿಗೋಣ ಇನ್ನೊಮ್ಮೆ ಇನ್ನೊಂದು ಟಾಪಿಕ್ ಜೊತೆ. ಸೊ ಅಲ್ಲಿವರೆಗೆ ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯೋರ್ ಫ್ಯಾಮಿಲಿ ಅಂಡ್ ಕೀಪ್ ಸ್ಮೈಲಿಂಗ್ ಆಲ್ವೇಸ್. ಥ್ಯಾಂಕ್ ಯು ಅಂಡ್ ಧನ್ಯವಾದ.